ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎರಡನೇ ಕ್ಲಾಸಿನಲ್ಲಿ ನಾವು ಅಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅಂತಕ್ಕಂಥ ವಿಷಯನ ಡಿಸ್ಕಷನ್ ಮಾಡೋಣ. ಇದು ಮೊದಲನೆಯ ಚಾಪ್ಟರ್ನಲ್ಲಿ ನಿನ್ನೆ ನಾವು ಆಡಿಟಿಂಗ್ ಅಂದರೆ ಏನು, ಆಡಿಟರ್ ಅಂದರೆ ಯಾರು, ಸೊ ದೆನ್ ಆಡಿಟರ್ ಫೀಚರ್ಸ್ಗಳನ್ನ ನೋಡಿದೀವಿ. ಹಾಗಂದ್ರೆ ಇವತ್ತಿನ ಕ್ಲಾಸ್ ನಾವು ಏನು ಡಿಸ್ಕಷನ್ ಮಾಡ್ತೀವಪ್ಪ ಅಂತಂದ್ರೆ ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್ ಅಂದ್ರೆ ಆಡಿಟ್ ಮಾಡ್ತಕ್ಕಂಥ ಉದ್ದೇಶ ಏನು ಅದನ್ನ ಏನ್ ಮಾಡ್ತೀವಿ ಇವತ್ತಿನ ಕ್ಲಾಸ್ ಒಳಗೆ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಸೊ ಇದು ನಿಮಗೆ ಎಕ್ಸಾಮಿನೇಷನ್ ಒಳಗ 5 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಕ್ವಶನ್ ಅನ್ನ ಏನ್ ಮಾಡ್ತಾರೆ, ಇದನ್ನ ಅರೈಸ್ ಮಾಡ್ತಾರೆ ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್ ಅನ್ನ. ಸೊ ನಾವು ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್ ಅನ್ನ ಏನ್ ಮಾಡ್ತೀವಪ್ಪ ಅಂತಂದ್ರ 3 ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವ್ರಿ. ಒಂದು ಪ್ರೈಮರಿ ಆಬ್ಜೆಕ್ಟಿವ್, ಎರಡನೇದು ಸೆಕೆಂಡರಿ ಆಬ್ಜೆಕ್ಟಿವ್, ಮೂರನೇದು ಜನರಲ್ ಆಬ್ಜೆಕ್ಟಿವ್ಸ್. ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರ 3 ಅಬ್ಜೆಕ್ಟಿವ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಹಂಗಂದ್ರ ಪ್ರೈಮರಿ ಆಬ್ಜೆಕ್ಟಿವ್ ಏನು? ಸೊ ನಾವು ಆಡಿಟಿಂಗ್ ಅನ್ನ ಮಾಡತಕ್ಕಂಥದ್ದು ಪ್ರೈಮರಿ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು, ಯಾಕೆ ನಾವು ಆಡಿಟಿಂಗ್ ಅನ್ನ ಮಾಡಬೇಕು, ಸೊ ಏನ್ ಇಂಟೆನ್ಷನ್ ಇದ್ರದ್ದು ಅಂತಕ್ಕಂಥದ್ದನ್ನ ಏನ್ ಮಾಡ್ತೀವಿ ಪ್ರೈಮರಿ ಆಬ್ಜೆಕ್ಟ್ ಒಳಗೆ ನೋಡ್ತೀವಿ. ಹಾಗಾದ್ರೆ ಪ್ರೈಮರಿ ಆಬ್ಜೆಕ್ಟಿವ್ ಏನು ಆಡಿಟಿಂಗ್ ನೋಡಿ. ದಿ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಆಡಿಟಿಂಗ್ ಈಸ್ ರಿಪೋರ್ಟಿಂಗ್. ನೋಡಿ, ಏನ್ ಪ್ರೈಮರಿ ಆಬ್ಜೆಕ್ಟ್ ಒಳಗೆ ಮಾಡ್ತೀವಪ್ಪ ಅಂತಂದ್ರೆ ನಾವು ರಿಪೋರ್ಟ್ ಅನ್ನ ಮಾಡ್ತೀವಿ. ಏನ್ ರಿಪೋರ್ಟ್ ಅನ್ನ ಮಾಡ್ತೀವಿ ನೋಡಿ, ವೆದರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರೆಸೆಂಟ್ ಎ ಟ್ರೂ ಅಂಡ್ ಫೇರ್ ವ್ಯೂ. ಸೊ ಆಡಿಟಿಂಗ್ ಪ್ರೈಮರಿ ಆಬ್ಜೆಕ್ಟಿವ್ ಅಥವಾ ಪ್ರೈಮರಿ ಉದ್ದೇಶ ಏನಪ್ಪಾ ಅಂತಂದ್ರ ಏನ್ ಆ ಆಡಿಟಿಂಗ್ ಅನ್ನ ಮಾಡ್ತಿರ್ತೀವಿ, ಏನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರೆಸೆಂಟ್ ಮಾಡ್ಯಾರ ಅದು ಎಷ್ಟು ಸತ್ಯ ಐತಿ ಎಷ್ಟು ಸುಳ್ಳು ಐತಿ ಅಂತಕ್ಕಂಥದ್ದು ಏನ್ ಮಾಡ್ತೀವಪ್ಪ ಅಂತಂದ್ರ ಪ್ರೈಮರಿ ಆಬ್ಜೆಕ್ಟ್ ಒಳಗೆ ನಾವು ಹೇಳ್ಬೇಕಾಕೈತ್ರಿ. ಅಂದ್ರ ಟ್ರೂತ್ನೆಸ್ ಮತ್ತು ಫೇರ್ನೆಸ್ ಬಗ್ಗೆ ಏನ್ ಮಾಡ್ತೀವಪ್ಪ ಅಂತಂದ್ರ ಪ್ರೈಮರಿ ಆಬ್ಜೆಕ್ಟಿವ್ಸ್ ಒಳಗೆ ಹೇಳ್ತೀವಿ. ದಟ್ ಈಸ್ ಕರೆಕ್ಟ್ನೆಸ್ ಅಂಡ್ ಪ್ರಾಪರ್ ಪ್ರೆಸೆಂಟೇಷನ್. ಏನ್ ಆಡಿಟಿಂಗ್ ಅನ್ನ ವರ್ಕ್ ಅನ್ನ ಮಾಡಬೇಕಾಗೈತಿ, ಏನ್ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಯಾರ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಯಾರ, ಎಷ್ಟು ಕರೆಕ್ಟ್ ಮಾಡ್ಯಾರ, ಎಷ್ಟು ಪ್ರಾಪರ್ ಪ್ರೆಸೆಂಟೇಷನ್ ಮಾಡ್ಯಾರ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ನಾವು ಇಲ್ಲಿ ಪ್ರೈಮರಿ ಆಬ್ಜೆಕ್ಟ್ ಒಳಗೆ ಅದನ್ನ ನೋಡ್ತೀವಿ. ನೋಡಿ ಏನ್ ಮಾಡ್ತೀವಿ ಅದನ್ನ ರಿಪೋರ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಟ್ರೂತ್ನೆಸ್ ಮತ್ತು ಕರೆಕ್ಟ್ನೆಸ್ ಬಗ್ಗೆ ಏನ್ ಮಾಡ್ತೀವಪ್ಪ ಅಂತ ನಾವು ಪ್ರೈಮರಿ ಆಬ್ಜೆಕ್ಟ್ ಒಳಗ ನೋಡ್ತೀವಿ. ಹಂಗಾರೆ ಎದ್ರದ್ರಿ ಆಫ್ ದಿ ಫೈನಾನ್ಷಿಯಲ್ ಪೊಸಿಷನ್ ದಟ್ ಈಸ್ ಬ್ಯಾಲೆನ್ಸ್ ಶೀಟ್. ನೋಡಿ, ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಯಾಕೆ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದ್ರ ಕಂಪ್ನಿ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಐತಿ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ಅಲ್ಲಿ ನೋಡ್ತೀವಿ. ಸೊ ಈ ಬ್ಯಾಲೆನ್ಸ್ ಶೀಟ್ ಏನ್ ಮಾಡ್ತೈತಿ ಅಂದ್ರೆ ಕಂಪ್ನಿ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ತೋರಿಸ್ಕೊಡ್ತೈತಿ. ಸೊ ಆ ಫೈನಾನ್ಷಿಯಲ್ ಪೊಸಿಷನ್ ಹೆಂಗ್ ಐತಿ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ನಾವು ಟ್ರೂ ಮತ್ತು ಫೇರ್ ವ್ಯೂ ಅಂತಕ್ಕಂಥ ಏನ್ ಮಾಡ್ತೀವಿ ಇಲ್ಲಿ ಹೇಳ್ತೀವಿ. ಅಂಡ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಸೊ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಎಲ್ಲಿ ಗೊತ್ತಾಕೈತಿ ಅಂದ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಏನೈತಿ ಅದು ಗೊತ್ತಾಕೈತಿ. ಸೊ ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಆಡಿಟರ್ಸ್, ಸೊ ಆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೆಂಗ್ ಐತಿ ಅಂತಕ್ಕಂಥ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಕ್ಕಂಥದ್ದು ಅಥವಾ ಅದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ ಇಲ್ಲಿ ಆಡಿಟರ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಮಾಡ್ತಾರೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಆಡಿಟಿಂಗ್ ಏನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡಿರಿ ಅದು ಎಷ್ಟು ಟ್ರೂತ್ ಐತಿ ಮತ್ತು ಪ್ರೆಸೆಂಟೇಷನ್ ಹೆಂಗ್ ಐತಿ ಅಂತಕ್ಕಂಥದ್ದು ಹೇಳದೆ ಏನ್ ಮಾಡ್ತೈತಿ ಅಂದ್ರ ಪ್ರೈಮರಿ ಆಬ್ಜೆಕ್ಟಿವ್ ಏನ್ ಮಾಡ್ತಿದ್ರ ಅದನ್ನ ಮಾಡ್ತೈತಿ. ಸೊ ಯಾವ ವರ್ಷ ನೀವು ಆಡಿಟಿಂಗ್ ಅನ್ನ ಮಾಡಕತ್ತೀರಿ ಆ ವರ್ಷ ಒಳಗ ಆ ಏನು ಪೇಡಲ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಏನ್ ನೀವು ಪ್ರೆಸೆಂಟ್ ಮಾಡಿರಿ ಆ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಆಡಿಟರ್ಸ್ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಕರೆಕ್ಟ್ನೆಸ್ ಮತ್ತು ಪ್ರಾಪರ್ ಪ್ರೆಸೆಂಟೇಷನ್ ಅಂತಕ್ಕಂಥ ಏನ್ ಮಾಡ್ತಾರೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದನ್ನ ಏನ್ ಮಾಡ್ತಾರೆ ರಿಪೋರ್ಟ್ ಮಾಡ್ತಕ್ಕಂಥದ್ದು ಏನಾಗಿರ್ತೈತ್ರಿ ಇಲ್ಲಿ ಪ್ರೈಮರಿ ಆಬ್ಜೆಕ್ಟಿವ್ ಆಗಿರ್ತೈತಿ. ದೆನ್ ನೆಕ್ಸ್ಟ್ ಒನ್ ನೋಡಿ ಸೆಕೆಂಡರಿ ಆಬ್ಜೆಕ್ಟಿವ್. ಸೊ ನಾವು ಪ್ರೈಮರಿ ಆಬ್ಜೆಕ್ಟಿವ್ ಒಳಗೆ ಏನ್ ಮಾಡಿದ್ವಿ ಟ್ರೂ ಮತ್ತು ಫೇರ್ನೆಸ್ ಅನ್ನ ಹೇಳ್ತಕ್ಕಂಥ ಕೆಲಸ ಮಾತ್ರ ಮಾಡ್ತೀವಿ. ಬಟ್ ಸೆಕೆಂಡರಿ ಆಬ್ಜೆಕ್ಟ್ ಒಳಗೆ ಏನ್ ಮಾಡ್ತಾರೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಏನ್ರಿ ಇನ್ಸಿಡೆಂಟಲ್ ಆರ್ ಸೆಕೆಂಡರಿ ಆಡಿಟ್ ಆಬ್ಜೆಕ್ಟಿವ್. ನೋಡಿ, ಸೆಕೆಂಡರಿ ಆಬ್ಜೆಕ್ಟಿವ್ ಉದ್ದೇಶ ಏನಪ್ಪಾ ಅಂತಂದ್ರೆ ಇದ್ರದ್ದು ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಏನಪ್ಪಾ ಆಡಿಟಿಂಗ್ ಅದಪ್ಪ ಅಂತಂದ್ರ ಡಿಟೆಕ್ಟಿಂಗ್ ಎರರ್ಸ್ ಅಂಡ್ ಫ್ರಾಡ್ಸ್. ನೋಡ್ರಿ, ಸೆಕೆಂಡರಿ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಆಡಿಟಿಂಗ್ ಡಿಟೆಕ್ಟಿಂಗ್ ಎರರ್ಸ್ ಅಂಡ್ ಫ್ರಾಡ್ಸ್. ಎರರ್ಸ್ ಮತ್ತು ಫ್ರಾಡ್ಸ್ ಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರ ಡಿಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಯಾರಿ ಆಡಿಟರ್ಸ್. ಅಂಡ್ ಮೇಕ್ ಸಜೆಷನ್ಸ್ ಟು ದಿ ಅಪಾಯಿಂಟಿಂಗ್ ಅಥಾರಿಟಿ. ನೋಡ್ರಿ, ಎರರ್ಸ್ ಆಗಿರಬಹುದು, ಫ್ರಾಡ್ಸ್ ಆಗಿರಬಹುದು,
ಅದನ್ನ ಏನ್ ಮಾಡ್ತೀವಪ್ಪ ಅಂತಂದ್ರ ಸಜೆಷನ್ಸ್ ಕೊಡ್ತೀವಿ. ಯಾರಿಗೆ? ಅಪಾಯಿಂಟಿಂಗ್ ಅಥಾರಿಟಿ. ಯಾರು ಆಡಿಟರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರ ಅವ್ರಿಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಇಲ್ಲಿ ಸಜೆಷನ್ಸ್ ಗಳನ್ನ ಕೊಡ್ತಕ್ಕಂಥದ್ದು. ಏನ್ರಿ? ಸೊ ಆಸ್ ಟು ಪ್ರಿವೆಂಟ್ ದೇರ್ ರಿಕರೆನ್ಸಸ್, ಏನ್ ಎರರ್ಸ್ ಆಗಿರ್ಬೋದು, ಫ್ರಾಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಸಜೆಷನ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಕೊಡ್ತೀವಿ. ನೋಡಿ, ಸೆಕೆಂಡರಿ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರ ಎರರ್ಸ್ ಗಳನ್ನ ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಫ್ರಾಡ್ಸ್ ಗಳನ್ನ ಡಿಟೆಕ್ಟ್ ಮಾಡ್ತಕ್ಕಂಥದ್ದು, ಅಂದ್ರ ಅವುಗಳನ್ನ ತೆಗೆದಾಕ್ತಕ್ಕಂಥದ್ದು. ಕೆಲವೊಂದು ಟೈಮಿಗೆ ಇರ್ತಿರ್ತಾರೆ ಬೈ ಮಿಸ್ಟೇಕ್ ಎರರ್ಸ್ ಗಳು ಆಗಿರ್ತಾವ, ತಪ್ಪುಗಳು ಆಗಿರ್ತಾವ. ಆ ಎರರ್ಸ್ ಗಳನ್ನ ತೆಗೆದು ಹಾಕ್ತಕ್ಕಂಥದ್ದು. ಮತ್ತು ಕೆಲವೊಂದು ಟೈಮಿಗೆ ಏನ್ ಮಾಡ್ತಾರೆ, ಇಂಟೆನ್ಷನಲಿ ಏನ್ ಮಾಡ್ತಾರೆ, ಫ್ರಾಡ್ ಮಾಡ್ಬೇಕಂತಾರೆ. ಹಣ ತಿನ್ನು ಸಂಬಂಧ ಏನ್ ಮಾಡ್ತಾ ಇರ್ತಾರೆ, ಇಲ್ಲಿ ಫ್ರಾಡ್ ಅನ್ನ ಮಾಡ್ತಿರ್ತಾರೆ. ಸೊ ಆ ಫ್ರಾಡ್ಸ್ ಗಳನ್ನ ಕೂಡ ತೆಗಿತಕ್ಕಂಥ ಕೆಲಸ ಏನ್ ಮಾಡ್ತಾರೆ, ಆಡಿಟರ್ ಮಾಡ್ತಾರೆ. ಇದು ಏನಾಗಿರ್ತೈತಪ್ಪ ಅಂತಂದ್ರೆ ಆಡಿಟರ್ದು ಸೆಕೆಂಡರಿ ಆಬ್ಜೆಕ್ಟಿವ್ ಅಂತಕ್ಕಂಥದ್ದು ಏನಾಗಿರ್ತೈತ್ರಿ ಇಲ್ಲಿ ಆಗಿರ್ತೈತಿ. ಎರರ್ಸ್ ಗಳನ್ನ ತೆಗೆದು ಮತ್ತು ಫ್ರಾಡ್ಸ್ ಗಳನ್ನ ತೆಗೆದು ತೆಗೆದ ಕಿಶನ್ ಅದನ್ನ ಏನ್ ಮಾಡಿದ್ರೆ ಅಪಾಯಿಂಟಿಂಗ್ ಅಥಾರಿಟಿ ಏನ್ ಇರ್ತೈತಿ ಅವ್ರಿಗೆ ಸಜೆಷನ್ಸ್ ಗಳನ್ನ ಕೊಡೋದು. ಕೊಟ್ಟ ಕಿಶನ್ ಇದನ್ನ ಮುಂದೆ ಆಗ್ಲಾರ್ದಂತಕ್ಕಂಥ ನೋಡ್ಕೋತ ಏನ್ ಮಾಡ್ಬೇಕ್ರಿ ಅವರಿಗೆ ಹೇಳ್ಬೇಕಾಕೈತಿ. ಹಂಗಂದ್ರ ಇಲ್ಲಿ ಎರರ್ಸ್ ಮತ್ತು ಫ್ರಾಡ್ ಅಂತಕ್ಕಂಥ ಎರಡು ವರ್ಡ್ಸ್ ಗಳನ್ನ ನೋಡಾಕತ್ತೀವಿ ನಾವು. ಹಾಗಾದ್ರೆ ಎರರ್ ಅಂದ್ರೆ ಏನು, ಫ್ರಾಡ್ಸ್ ಅಂದ್ರೆ ಏನು, ಇದನ್ನು ಕೂಡ ನಾವು ಸ್ಟಡಿ ಮಾಡ್ಬೇಕಾಕೈತ್ರಿ. ಯಾಕಂದ್ರೆ ಬಹಳಷ್ಟು ಎರರ್ಸ್ ಗಳನ್ನ ನಾವು ನೋಡ್ತೀವಿ, ನಾವು ಫ್ರಾಡ್ಸ್ ಗಳನ್ನು ಕೂಡ ನೋಡ್ತೀವಿ. ಹಾಗಾದ್ರೆ ಎರರ್ ಆದಾಗ ಆ ಎರರ್ ಏನ್ ಸೊಲ್ಯೂಷನ್ ನೋಡ್ಬೇಕು, ಫ್ರಾಡ್ ಮಾಡಿದ್ರೆ ಆ ಫ್ರಾಡ್ ಏನ್ ಸೊಲ್ಯೂಷನ್ ನೋಡ್ಬೇಕಂತಕ್ಕಂಥದ್ದು ಬೇಕಾಕೈತಿ ನಮಗೆ ಇಲ್ಲಿ. ಹಾಗಾದ್ರೆ ಎರರ್ ಅಂದ್ರೆ ಏನು, ಫ್ರಾಡ್ ಅಂದ್ರೆ ಏನು, ಇದನ್ನು ಕೂಡ ಏನಕ್ಕೆ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಕೈತಿ. ನೋಡಿ, ಹಾಗಾದ್ರೆ ಎರರ್ಸ್ ಅಂದ್ರೆ ಏನು, ಲಕ್ಷ ಕೊಟ್ಟು ಕೇಳ್ರಿ. ಇದನ್ನ ಎಕ್ಸಾಮಿನೇಷನ್ ಒಳಗೆ 2 ಮಾರ್ಕ್ಸ್ ಕೇಳತಕ್ಕಂಥ ಕ್ವಶನ್ ಐತಿ. ಅದ್ರಾಗ ಎರರ್ಸ್ ಒಳಗೂ ಬೇರೆ ಬೇರೆ ಟೈಪ್ಸ್ ಎರರ್ಸ್ ಗಳನ್ನ ನೋಡ್ತೀವಿ. ಆ ಎರರ್ಸ್ ಗಳು ಕೂಡ ಏನ್ ಮಾಡ್ತಾರೆ ಎಕ್ಸಾಮಿನೇಷನ್ ದಾಗ ಕೇಳ್ತಾರೆ. ಹಾಗಾದ್ರೆ ಎರರ್ ಅಂದ್ರೆ ಏನು ನೋಡಿ, ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಎರರ್. ನೋಡಿ, ಎರರ್ ಅಂದ್ರೆ ಏನಪ್ಪಾ ಅಂತಂದ್ರ ಇಟ್ ಈಸ್ ಆನ್ ಅನ್ಇಂಟೆನ್ಷನಲ್ ಮಿಸ್ಟೇಕ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈ ಎರರ್ ಅಂತಂದ್ರೆ ಏನ್ ಕರಿತೀವಪ್ಪ ಅಂತಂದ್ರ ಯಾವುದೇ ರೀತಿ ಇಂಟೆನ್ಷನ್ ಇರುವುದಿಲ್ಲ, ಬೈ ಮಿಸ್ಟೇಕ್ ಆಗಿ ಏನಾಗಿರ್ತಾವಪ್ಪ ಅಂತಂದ್ರೆ ಇಲ್ಲಿ ಮಿಸ್ಟೇಕ್ಸ್ ಗಳು ಆಗಿರ್ತಾವ. ಇದಕ್ಕೆ ಏನಂತ ಕರಿತೀವಿ ನಾವು ಎರರ್. ನೋಡಿ, ಏನ್ ಅಕೌಂಟಿಂಗ್ ಅನ್ನ ಎಂಟ್ರಿ ಮಾಡಬೇಕಾದ್ರ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡಬೇಕಾಗಿರಬಹುದು, ಅಥವಾ ಪಿ&ಎಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರಬಹುದು, ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡತಕ್ಕಂತ ಆಗಿರಬಹುದು. ಅವಾಗ ನೀವು ಏನ್ ಎಂಟ್ರಿ ಮಾಡ್ತಿರ್ತೀರಿ ಬೈ ಮಿಸ್ಟೇಕ್ ಆಗಿ ಏನಾಗಿರ್ತೈತಪ್ಪ ಅಂತಂದ್ರೆ ಒಂದು ಮಿಸ್ಟೇಕ್ ಆಗಿರ್ತೈತಿ. ಸೊ ಆ ಮಿಸ್ಟೇಕ್ ಏನ್ ಕರಿತೀವಪ್ಪ ಅಂತಂದ್ರೆ ಎರರ್. ಆ ಎಂಟ್ರಿ ಮಾಡ್ತಕ್ಕಂಥ ವ್ಯಕ್ತಿಗೆ ಕೂಡ ಗೊತ್ತಿರಂಗಿಲ್ಲ ಏನ್ ಮಾಡಕತ್ತೀನಿ ಅಂತೇಳಿ. ಅದಕ್ಕೆ ಏನ್ ಕರಿತೀವಪ್ಪ ಅಂತಂದ್ರೆ ನಾವು ಎರರ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿ ಇಂಟೆನ್ಷನ್ ಇರುವುದಿಲ್ಲ, ಸೊ ಬಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗೆ ಎಂಟ್ರಿ ಮಾಡಿರಿ, ಬಟ್ ಅದು ಏನೈತ್ರಿ ಎರರ್ ಆಗೈತಿ, ತಪ್ಪಾಗೈತಿ. ಸೊ ಆ ತಪ್ಪಿಗೆ ಏನಂತ ಕರಿತೀವಿ ನಾವು ಇಲ್ಲಿ ಎರರ್ ಅಂತ ಕರಿತೀವಿ. ಸೊ ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಎರರ್. ನೋಡಿ, ಎರರ್ ಆರ್ ಮಿಸ್ಟೇಕ್ಸ್ ಮೇಡ್ ಥ್ರೂ ಇಗ್ನೋರೆನ್ಸ್ ಆರ್ ಇನ್ಅಡ್ವರ್ಟೆನ್ಸ್. ನೋಡಿ, ಈ ಎರರ್ ಹೆಂಗಾಗಿರ್ಬೋದು, ನಮ್ಮ ಕೇರ್ಲೆಸ್ನೆಸ್ ದಿಂದ ಅಥವಾ ಇಗ್ನೋರೆನ್ಸ್ ದಿಂದ, ಅಥವಾ ನಾವು ಕೇರ್ಫುಲ್ ಆಗಿ ಅದನ್ನ ಎಂಟ್ರಿ ಮಾಡ್ತಿರ್ಲಿಕ್ಕಿಲ್ಲ. ಸೊ ಆ ಕಾರಣಕ್ಕೆ ಏನಾಗಿರ್ತೈತಪ್ಪ ಅಂತಂದ್ರ ಎರರ್ ಅಂತಕ್ಕಂಥದ್ದು ಆಗಿರ್ತೈತಿ. ಹಾಗಾದ್ರೆ ಈ ಎರರ್ ಅನ್ನ ಆಡಿಟರ್ ಯಾವ ರೀತಿ ಇದನ್ನ ತಗೋತಾನ ನೋಡಿ, ಆನ್ ಎರರ್ ಈಸ್ ಜನರಲಿ ಟೇಕನ್ ಟು ಬಿ ಇನ್ನೋಸೆಂಟ್ ಅಂಡ್ ಡೆಲಿಬರೇಟ್. ಇದನ್ನ ಇನ್ನೋಸೆಂಟ್ ಆಗಿ ತಗೋತಾನ್ರಿ. ತಪ್ಪುಗಳನ್ನ ಅವನೇ ಏನ್ ಮಾಡ್ತಾನ್ರಿ, ಚೇಂಜಸ್ ಮಾಡಿದ್ದೆ ಅದ್ರ ಏನ್ ಮಾಡ್ತಾನ್ರಿ, ರೆಕ್ಟಿಫೈ ಮಾಡ್ತಾನ, ಅದ ಏನ್ ಮಾಡ್ತಾನ್ರಿ, ಕರೆಕ್ಟ್ ಮಾಡ್ತಾನ. ಸೊ ಎರರ್ ಅನ್ನ ಅಷ್ಟೊಂದು ಸೀರಿಯಸ್ ಆಗಿ ಅವ ತಗೊಳಕ್ ಹೋಗಂಗಿಲ್ಲ, ತಪ್ಪುಗಳನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಂಗಿಲ್ಲ. ತಪ್ಪುಗಳನ್ನ ಅವನೇ ಏನ್ ಮಾಡ್ತಾನ್ರಿ, ತಿದ್ದಿ ಅದನ್ನ ರೆಕ್ಟಿಫೈ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ ಇಲ್ಲಿ ಆಡಿಟರ್ ಅಂತಕ್ಕಂಥವ್ ಮಾಡ್ತಾನೆ. ಇನ್ನು ಎರರ್ಸ್ ಒಳಗೆ ಏನ್ ಮಾಡ್ತೀವಪ್ಪ ಅಂತಂದ್ರ 4 ರೀತಿ ಎರರ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಹಾಗಾದ್ರೆ ಯಾವ್ಯಾವ ರೀತಿ ಎರರ್ಸ್ ಗಳನ್ನ ನೋಡ್ತೀವಿ, ಸೊ ಆ ಎರರ್ಸ್ ಗೆ ಏನೇನಂತ ಕರಿತೀವಿ ನೋಡಿ. ದೇರ್ ಆರ್ 4 ಟೈಪ್ಸ್ ಆಫ್ ಎರರ್ಸ್. 4 ಟೈಪ್ ಎರರ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ನಮ್ಮ ಸಿಲೆಬಸ್ ಇರತಕ್ಕಂಥದ್ದು 4 ಟೈಪ್ ಎರರ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಈ 4 ಎರರ್ಸ್ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಒಳಗೆ ನಿಮ್ಗ 2 ಮಾರ್ಕ್ಸಿಗೆ 1 ಅಥವಾ 2 ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾನೆ 100% ಕೇಳ್ತಾನೆ 2 ಮಾರ್ಕ್ಸಿಗೆ. ಸೊ ಅದಕ್ಕೆ ಕೇರ್ಫುಲ್ ಆಗಿ ಏನ್ ಮಾಡ್ರಿ ಎರರ್ಸ್ ಗಳನ್ನ ನೋಡಿ. ಹಂಗಾರ ಫಸ್ಟ್ ಒನ್ ಎರರ್ ಆಫ್ ಒಮಿಷನ್. ನೋಡಿ, ಫಸ್ಟ್ ಎರರ್ ಏನಪ್ಪಾ ಅಂತಂದ್ರ ಎರರ್ ಆಫ್ ಒಮಿಷನ್. ಲಕ್ಷ ಕೊಡ್ರಿ, ಎರರ್ ಅಂದ್ರ ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗೆ ಮಿಸ್ಟೇಕ್ ಆಗೈತಿ, ಬಟ್ ಇದು ಅನ್ಇಂಟೆನ್ಷನಲ್. ಸೊ ಏನೋ ನೆಗ್ಲಿಜೆನ್ಸ್ ಮಾಡಿ ಅಥವಾ ಏನೋ ಲಕ್ಷ ಕೊಡಲಾರ್ದು ಏನ್ ಮಾಡಿರ್ತಾರೆ, ಇದನ್ನ ಎಂಟ್ರಿ ಮಾಡಿರ್ತಾರ, ಅದಕ್ಕೆ ಏನ್ ಕರಿತೀವಿ ನಾವು ಎರರ್. ಸೊ ಎರರ್ ಆಫ್ ಒಮಿಷನ್. ಸೊ ಎರರ್ ಆಫ್ ಒಮಿಷನ್ ಅಂದ್ರೆ ಏನು
ಲಕ್ಷ ಕೊಡ್ರಿ, ಯಾಕಂದ್ರೆ ಎಕ್ಸಾಮ್ ಕೇಳ್ತಾನೆ ಎರರ್ ಆಫ್ ವಾಟ್ ಈಸ್ ಎರರ್ ಆಫ್ ಒಮಿಷನ್ ಅಂತ ಕೇಳ್ತಾನ, ಅಥವಾ ಇನ್ನೊಂದು ಬರ್ತೈತಿ ಎರರ್ ಆಫ್ ಕಮಿಷನ್ ಅಂತ ಕೇಳ್ತಾನ. ಸೊ ಇದನ್ನ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ 100% ಏನ್ ಮಾಡ್ತಾನ್ರಿ ಅರೈಸ್ ಮಾಡ್ತಾನ. ಹಾಗಾದ್ರೆ ಎರರ್ ಆಫ್ ಒಮಿಷನ್ ಅಂದ್ರೆ ಏನು, ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನ ಅಬ್ಸರ್ವೇಷನ್ ಮಾಡಿ. When a transaction is totally omitted to be recorded in the journal or the subsidiary book or the ledger, such as an error is called error of omission. ನೋಡಿ, ಯಾವಾಗ ಒಂದು ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಬೇಕಾಗೈತಿ, ಅದು ಜರ್ನಲ್ ಎಂಟ್ರಿ ಒಳಗಾಗಿರ್ಬೋದು, ಸಬ್ಸಿಡರಿ ಬುಕ್ ಒಳಗಾಗಿರ್ಬೋದು, ಅಥವಾ ಲೆಜರ್ ಅಕೌಂಟ್ಸ್ ಒಳಗಾಗಿರ್ಬೋದು, ಏನ್ ಎಂಟ್ರಿ ಮಾಡಬೇಕಾಗೈತಿ, ಬಟ್ ಅದನ್ನ ಈ ಟ್ರಾನ್ಸಾಕ್ಷನ್ ಅನ್ನ ನೀವು ಎಂಟ್ರಿ ಮಾಡಂಗಿಲ್ಲ. ಅದಕ್ಕೆ ಏನ್ ಕರಿತೀವಪ್ಪ ಅಂತಂದ್ರೆ ನಾವಿಲ್ಲಿ ಎರರ್ ಆಫ್ ಒಮಿಷನ್. ಫಾರ್ ಎಕ್ಸಾಂಪಲ್, ಗೂಡ್ಸ್ ಪರ್ಚೇಸ್ಡ್, ಇದು ಗೂಡ್ಸ್ ಪರ್ಚೇಸ್ ಆಗೈತ್ರಿ, ಪರ್ಚೇಸ್ ಆಗೈತೆ ಅಂದ್ರೆ ನಾವು ಎಂಟ್ರಿ ಮಾಡಬೇಕು ಬೇಡ, ಸೊ ಇದನ್ನ ಎಂಟ್ರಿ ಮಾಡಬೇಕು. ಅದು ಜರ್ನಲ್ ಎಂಟ್ರಿನೂ ಮಾಡಬೇಕು, ಸಬ್ಸಿಡಿ ಬುಕ್ ಒಳಗೆ ಎಂಟ್ರಿ ಮಾಡಬೇಕು, ಲೆಜರ್ ಒಳಗೆ ಎಂಟ್ರಿ ಮಾಡಬೇಕು, ಬಟ್ ನೀವು ಎಂಟ್ರಿ ಮಾಡಂಗಿಲ್ಲ. ಸೊ ಇಂಥ ಎರರ್ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಎರರ್ ಆಫ್ ಒಮಿಷನ್ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ಹೇಳ್ತೀವಿ. ಒಮಿಷನ್ ಅಥವಾ ಒಮಿಟ್ ಅಂದ್ರೆ ಏನ್ರಿ, ಬಿಟ್ಟು ಬಿಡುವುದು, ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸ್ ಅನ್ನ ಎಂಟ್ರಿ ಮಾಡೋದಿಲ್ಲ. ಸೊ ಎಂಟ್ರಿ ಮಾಡ್ಲಾರ್ದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ಎರರ್ ಆಫ್ ಒಮಿಷನ್. ನೋಡಿ, ಒಮಿಟ್ ಅಂದ್ರೆ ಉಲ್ಟಿ ಮಾಡೋದಕ್ಕೆ ಹೇಳ್ತೀವಿ, ಬಿಟ್ ಬಿಡೋದಕ್ಕೆ ಹೇಳ್ತೀವಿ ಹೊರಗೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ಟೋಟಲಿ ಒಮಿಟೆಡ್, ಬಿಟ್ಟಿವಿ, ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡಿಲ್ಲ. ಸೊ ಎಂಟ್ರಿ ಮಾಡಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಏನ್ ಕರಿತೀವಿ ನಾವು ಎರರ್ ಆಫ್ ಒಮಿಷನ್. ನೀವು ಜರ್ನಲ್ ಎಂಟ್ರಿ ಒಳಗೆ ಎಂಟ್ರಿ ಮಾಡಬೇಕು, ಸಬ್ಸಿಡರಿ ಬುಕ್ ಒಳಗೆ ಎಂಟ್ರಿ ಮಾಡಬೇಕು, ಅಥವಾ ಲೆಜರ್ ಅಕೌಂಟ್ ಒಳಗೆ ಎಂಟ್ರಿ ಮಾಡಬೇಕು, ಬಟ್ ನೀವು ಎಲ್ಲಿ ಎಂಟ್ರಿ ಮಾಡಿಲ್ಲ, ಎಂಟ್ರಿ ಮಾಡಲಾರ್ದೆ ಅದನ್ನು ಬಿಟ್ಟಿರಿ, ಅದಕ್ಕೆ ಏನ್ ಕರಿತೀವಿ ನಾವು ಎರರ್ ಆಫ್ ಒಮಿಷನ್ ಅಂತ ಕರಿತೀವಿ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಲಕ್ಷ ಕೊಡ್ರಿ ಎಕ್ಸಾಂಪಲ್, ನಿಮ್ ಎಕ್ಸಾಂಪಲ್ ನೋಡಿದ್ಮೇಲೆ ಅರ್ಥ ಆಗ್ಬೋದು ಇನ್ನಿಷ್ಟು. ₹5,000 ರಿಸೀವ್ಡ್ ಫ್ರಮ್ ಅದ್ವಿಕ್ ಈಸ್ ಲೆಫ್ಟ್ ಅನ್ರೆಕಾರ್ಡೆಡ್ ಅಥವಾ ಒಮಿಟೆಡ್ ಅಂತ ಹೇಳ್ತೀವಿ. ಅಧಿವಿಕದಿಂದ ಏನ್ ಮಾಡಾಕತ್ತೀವಪ್ಪ ಅಂತಂದ್ರ ₹5,000 ಅನ್ನ ರಿಸೀವ್ ಮಾಡಾಕತ್ತೀವಿ. ಸೊ ಇದನ್ನ ಏನ್ ಮಾಡ್ಬೇಕು, ನಾವು 5,000 ರಿಸೀವ್ ಮಾಡಾಕತ್ತೀವಪ್ಪ ಅಂತಂದ್ರ ಎಂಟ್ರಿ ಮಾಡಬೇಕು, ಬಟ್ ಆ ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡಿಲ್ಲ. ಲೆಫ್ಟ್ ಅನ್ರೆಕಾರ್ಡೆಡ್ ಅಂದ್ರೆ ಒಂದೇ, ಒಮಿಷನ್ ಅಂದ್ರೆ ಒಂದೇ, ಒಮಿಟೆಡ್ ಅಂತಂದ್ರೆ ಕೂಡ ಒಂದೇ. ಸೊ ₹5,000 ರಿಸೀವ್ಡ್ ಫ್ರಮ್ ಅದ್ವಿಕ್ ಈಸ್ ಲೆಫ್ಟ್ ಅನ್ರೆಕಾರ್ಡೆಡ್. ಸೊ ಈ ₹5,000 ಅದ್ವಿಕ್ ಕಡೆಯಿಂದ ರಿಸೀವ್ ಮಾಡಾಕತ್ತೀವಿ, ಬಟ್ ಈ 5,000 ರಿಸೀವ್ ಮಾಡಿರ್ತಕ್ಕಂಥ ಎಂಟ್ರಿ ಮಾಡಾಕತ್ತೀವಿ ನಾವು ಮಾಡಾಕತ್ತಿಲ್ಲ. ಜರ್ನಲ್ ಎಂಟ್ರಿ ಒಳಗೂ ಬರ್ದಿಲ್ಲ, ಸಬ್ಸಿಡರಿ ಬುಕ್ ಒಳಗೂ ಬರ್ದಿಲ್ಲ, ಲೆಜರ್ ಒಳಗೂ ಬರೋದಿಲ್ಲ. ಸೊ ಆ ಕಾರಣಕ್ಕೆ ಏನ್ ಕರಿತೀವಿ ಇದನ್ನ ಎರರ್ ಆಫ್ ಒಮಿಷನ್. ಇಲ್ಲೊಂದು ಜರ್ನಲ್ ಎಂಟ್ರಿ ಬರ್ದಿ ನೋಡಿ. ಸೊ 5,000 ರಿಸೀವ್ಡ್ ಫ್ರಮ್ ಅದ್ವಿಕ್ ಅಂತಕ್ಕಂಥದ್ದು ಒಂದು ಜರ್ನಲ್ ಎಂಟ್ರಿ. ಏನ್ ಜರ್ನಲ್ ಎಂಟ್ರಿ? ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಅದ್ವಿಕ್ ಅಕೌಂಟ್ ಅಂತ ಕರಿತೀವಿ. ಕ್ಯಾಶ್ ಅಕೌಂಟಿಗೆ 5,000 ಎಂಟ್ರಿ ಮಾಡಿವಿ, ಅದ್ವಿಕ್ ಅಕೌಂಟಿಗೆ ಏನ್ ಮಾಡಿವಿ 5,000 ಅಮೌಂಟ್ ಅನ್ನ ಕ್ರೆಡಿಟ್ ಹಾಕಿವಿ. ಜರ್ನಲ್ ಎಂಟ್ರಿ ಹಿಂಗ ಆಗಬೇಕು, ಬಟ್ ಈ ಜರ್ನಲ್ ಎಂಟ್ರಿನ ನೀವು ಎಂಟ್ರಿ ಮಾಡಿಲ್ಲ. ನಾ ಎಕ್ಸಾಂಪಲ್ ಕೊಟ್ಟಿದ್ದು ಎಂಟ್ರಿ ಮಾಡಿದ್ದು, ಬಟ್ ಈ ಜರ್ನಲ್ ಎಂಟ್ರಿ ಮಾಡಬೇಕು, ಬಟ್ ಆ ಜರ್ನಲ್ ಎಂಟ್ರಿನ ನೀವು ಎಂಟ್ರಿ ಮಾಡಿಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ಎರರ್ ಆಫ್ ಒಮಿಷನ್. ಕೆಳಗೆ ನ್ಯಾರೇಷನ್ ಐತಿ ನೋಡಿ. Being cash received from Advik is unrecorded or omitted. ಈ ಜರ್ನಲ್ ಎಂಟ್ರಿನ ನೀವೇ ಮಾಡಬೇಕಿತ್ರಿ, ಜರ್ನಲ್ ಎಂಟ್ರಿ ಒಳಗೆ ಎಂಟ್ರಿ ಮಾಡಬೇಕಾಗೈತಿ, ಬಟ್ ನೀವು ಯಾವುದೇ ರೀತಿ ಎಂಟ್ರಿ ಮಾಡಿಲ್ಲ. ಅದಕ್ಕೆ ಏನ್ ಕರಿತೀವಿ ನಾವು ಇಲ್ಲಿ ಎರರ್ ಆಫ್ ಒಮಿಷನ್ ಅಂತ ಕರಿತೀವಿ. ಬರೀ ಕ್ಯಾಶ್ ರಿಸೀವ್ಡ್ ಅಲ್ರಿ, ಬೇಕಾದ ಎಂಟ್ರಿ ಆಗಿರ್ಬೋದು, ಆ ಎಂಟ್ರಿನ ನೀವು ಏನಾದ್ರೂ ರೆಕಾರ್ಡ್ ಮಾಡಿಲ್ಲಪ್ಪ ಅಂತಂದ್ರ ಅದಕ್ಕೆ ನೀವೇನಂತ ಕರಿಬೇಕು ಎರರ್ ಆಫ್ ಒಮಿಷನ್ ಅಂತೇಳಿ ಕರಿಬೇಕಾಕೈತಿ. ದನ್ ಸೆಕೆಂಡ್ ಒನ್ ಎರರ್ ಆಫ್ ಕಮಿಷನ್. ಲಕ್ಷ ಕೊಡ್ರಿ, ಇವೆರಡು ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಎಕ್ಸಾಮಿನೇಷನ್ ಒಳಗ 2 ಮಾರ್ಕ್ಸ್ 100% ಏನ್ ಮಾಡ್ತಾನೆ ಎರಡರೊಳಗೆ ಒಂದು ಗ್ಯಾರಂಟಿ ಕೇಳ್ತಾನ. ಹಾಗಾದ್ರೆ ಎರರ್ ಆಫ್ ಕಮಿಷನ್ ಅಂದ್ರೆ ಏನು? ಲಕ್ಷ ಕೊಡ್ರಿ. when a transaction has been recorded, ಲಕ್ಷ ಕೊಡ್ರಿ, ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಿರಿ, ಬಟ್ ಇಫ್ ಇಟ್ ಈಸ್ ರಾಂಗ್ಲಿ ಎಂಟರ್ಡ್ ಇನ್ ದಿ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಆರ್ ರಾಂಗ್ಲಿ ಪೋಸ್ಟೆಡ್ ಇನ್ ದಿ ಲೆಜರ್. ನೋಡಿ, ಎರರ್ ಆಫ್ ಕಮಿಷನ್ ಅಂದ್ರೆ ಏನ್ರಿ? ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಿರಿ, ಬಟ್ ರಾಂಗ್ಲಿ ಎಂಟರ್ ಮಾಡಿರಿ. ನಾವು ಎರರ್ ಆಫ್ ಒಮಿಷನ್ ಹೇಳ್ಬೇಕಾದ್ರೆ ಏನ್ ಹೇಳಿವ್ರಿ? ಎಂಟ್ರಿನೇ ಮಾಡಿಲ್ಲ. ಎರರ್ ಆಫ್ ಒಮಿಷನ್ ಅಂದ್ರೆ ಏನ್ರಿ? ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡಬೇಕಾಗಿತ್ತು, ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡಿಲ್ಲ, ಬಿಟ್ಟಿವಿ, ಅದಕ್ಕೆ ಏನ್ ಕರೀತೀವಿ ಎರರ್ ಆಫ್ ಒಮಿಷನ್. ಹಾಗಾದ್ರೆ ಎರರ್ ಆಫ್ ಕಮಿಷನ್ ಅಂದ್ರೆ ಏನ್ರಿ? ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡಿವಿ, ಬಟ್ ರಾಂಗ್ ಎಂಟ್ರಿ ಮಾಡಿವಿ, ಇದಕ್ಕೆ ಏನ್ ಕರಿತೀವಿ ನಾವು ಎರರ್ ಆಫ್ ಕಮಿಷನ್. ಲಕ್ಷ ಕೊಡ್ರಿ, ನಾವು ಹೇಳ್ತೀನಿ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಿವಿ, ಬಟ್ ಇದನ್ನ ಏನ್ ಮಾಡಿವಿ ರಾಂಗ್ ಎಂಟ್ರಿ ಮಾಡಿವಿ, ಇದಕ್ಕೆ ಏನ್ ಕರಿತೀವಿ ನಾವು ಎರರ್ ಆಫ್ ಕಮಿಷನ್ ಅಂತ ಕರಿತೀವಿ. ದೆನ್ ಎಕ್ಸಾಂಪಲ್ ನೋಡಿ. ಗೂಡ್ಸ್ ಆಫ್ ₹1,550 ಸೋಲ್ಡ್ ಟು ಸಾತ್ವಿಕ್. ನೋಡಿ,
ಗೂಡ್ಸ್ ಗಳನ್ನ ಏನ್ ಮಾಡಿವಿ ಸಾತ್ವಿಕ ಸೋಲ್ಡ್ ಮಾಡಿವಿ. ಎಷ್ಟು ಸೋಲ್ಡ್ ಮಾಡಿವ್ರಿ? 1550 ರೂಪಾಯಿ ಏನ್ ಮಾಡಿವಿ ಗೂಡ್ಸ್ ಗಳನ್ನ ಸೋಲ್ಡ್ ಮಾಡಿವಿ ಸಾತ್ವಿಕಿಗೆ. ಈಸ್ ರೆಕಾರ್ಡೆಡ್ ಬೈ ಮಿಸ್ಟೇಕ್ ಆಸ್ ₹1050. ನೋಡಿ ನಾವು ಸೇಲ್ ಮಾಡಿರ್ತಕ್ಕಂಥ ಗೂಡ್ಸ್ ಎಷ್ಟ್ರಿ? 1550 ರೂಪಾಯಿ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿವಿ. ಈ ಸೋಲ್ಡ್ ಮಾಡಿದಕ್ಕೆ ಎಷ್ಟು ಎಂಟ್ರಿ ಮಾಡಬೇಕು? 1550 ರೂಪಾಯಿ ಎಂಟ್ರಿ ಮಾಡಬೇಕು. ಬಟ್ ಏನ್ ಎಂಟ್ರಿ ಮಾಡಿರಿ? ಈಸ್ ರೆಕಾರ್ಡೆಡ್ ಬೈ ಮಿಸ್ಟೇಕ್ ಆಸ್ ₹1050. ಸೊ 1050 ಏನ್ ಮಾಡಿದ್ರಿ? ಇದನ್ನ ಎಂಟ್ರಿ ಮಾಡಿರಿ. ನೀವು ಎಂಟ್ರಿ ಮಾಡಿರಿ, ಬಟ್ ಏನ್ ಎಂಟ್ರಿ ಮಾಡಿರಿ? 1050. ಬಟ್ ಏನ್ ಎಂಟ್ರಿ ಆಗಬೇಕಾಗಿತ್ತು? 1550 ಎಂಟ್ರಿ ಆಗಬೇಕಾಗಿತ್ತು. ಬಟ್ 1550 ಎಂಟ್ರಿ ಮಾಡಿಲ್ಲ. ಎಷ್ಟು ಎಂಟ್ರಿ ಮಾಡಿರಿ? 1050. ಇನ್ ದಿಸ್ ಟ್ರಾನ್ಸಾಕ್ಷನ್ ದಿ ಎಫೆಕ್ಟ್ ಈಸ್ ಗಿವನ್ ಬೈ ಲೆಸ್ ₹500. 1550 ಎಂಟ್ರಿ ಮಾಡಬೇಕಾಗಿತ್ತು. ಬಟ್ ಎಷ್ಟು ಎಂಟ್ರಿ ಮಾಡಿರಿ? 1050 ಎಂಟ್ರಿ ಮಾಡಿರಿ. ಸೊ 500 ರೂಪಾಯಿ ಏನಾಯ್ತು ಇಲ್ಲಿ ಡಿಫರೆನ್ಸ್ ಬಂತು. ಸೊ ಈ 500 ರೂಪಾಯಿ ಡಿಫರೆನ್ಸ್ ಏನ್ ಕರಿತೀವಿ ನಾವು? ಎರರ್ ಆಫ್ ಕಮಿಷನ್ ಅಂತ ಕರಿತೀವಿ. ಸೊ ಎರರ್ ಆಫ್ ಕಮಿಷನ್ ಅಂತಂದ್ರೆ ಏನ್ರಿ? ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಿವಿ, ಬಟ್ ಅದನ್ನ ಏನ್ ಮಾಡಿವಿ ನಾವು? ರಾಂಗ್ ರೆಕಾರ್ಡ್ ಮಾಡಿವಿ. ಅದು ಗೂಡ್ಸ್ ಸೇಲ್ ಆಗಿರ್ಬೋದು, ಗೂಡ್ಸ್ ಪರ್ಚೇಸ್ ಆಗಿರ್ಬೋದು, ಯಾವುದೇ ರೀತಿ ಎಂಟ್ರಿ ಆಗಿರ್ಬೋದು. ನೀವು ಎಂಟ್ರಿ ಮಾಡಿರ್ತೀರಿ, ಬಟ್ ರಾಂಗ್ ಆಗಿ ಏನ್ ಮಾಡಿರ್ತೀರಿ? ಅದನ್ನ ಎಂಟ್ರಿ ಮಾಡಿರ್ತೀವಿ. ಅದಕ್ಕೆ ಏನ್ ಕರಿತೀವಿ ನಾವು? ಎರರ್ ಆಫ್ ಕಮಿಷನ್. ಸ್ವಲ್ಪ ಇಲ್ಲಿ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೋರಿ. ಎರರ್ ಆಫ್ ಒಮಿಷನ್ ಮತ್ತು ಎರರ್ ಆಫ್ ಕಮಿಷನ್ ಗೆ ಡಿಫರೆನ್ಸ್. ಎರರ್ ಆಫ್ ಒಮಿಷನ್ ಒಳಗೆ ಏನ್ ಮಾಡ್ತೀವಿ? ಟ್ರಾನ್ಸಾಕ್ಷನ್ ಅನ್ನೇ ಎಂಟ್ರಿ ಮಾಡೋದಿಲ್ಲ, ಬಿಟ್ಬಿಡ್ತೀವಿ. ಅದಕ್ಕೆ ಏನ್ ಕರಿತೀವಿ ನಾವು? ಎರರ್ ಆಫ್ ಒಮಿಷನ್. ಅಮೌಂಟ್ ಬರಬೇಕಾಗೈತಿ, ರೆಕಾರ್ಡ್ ಮಾಡಬೇಕು, ಬಟ್ ರೆಕಾರ್ಡ್ ಮಾಡಿಲ್ಲ. ಇದು ಎರರ್ ಆಫ್ ಒಮಿಷನ್. ಕಮಿಷನ್ ಅಂದ್ರೆ ಏನ್ರಿ? ಎರರ್ ಆಫ್ ಕಮಿಷನ್ ಒಳಗೆ ಏನ್ ಮಾಡ್ತೀವಿ? ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡ್ತೀವಿ, ಬಟ್ ಏನ್ ಮಾಡ್ತೀವಿ? ರಾಂಗ್ ಎಂಟ್ರಿ ಮಾಡ್ತೀವಿ. ಇದಕ್ಕೆ ಏನ್ ಕರಿತೀವಿ ನಾವು? ಎರರ್ ಆಫ್ ಕಮಿಷನ್. ಎರಡು ಡಿಫರೆನ್ಸ್ ನಿಮಗೆ ಗೊತ್ತಾಗಿರ್ಬೇಕಂತ ಅನ್ಕೋತೀನಿ. ಮತ್ತೆ ಹೆಂಗ್ ಮಾಡ್ಬೋದು? ಲಕ್ಷ ನೋಡ್ರಿ, ಬೇರೆ ಬೇರೆ ಮತ್ತೆ ಪಟ್ಟಿನ ಹೆಂಗ್ ರೆಕಾರ್ಡ್ ಮಾಡಬಹುದು ಮಿಸ್ಟೇಕ್ಸ್ ಗಳನ್ನ. ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಇನ್ ಕರೆಕ್ಟ್ ಬುಕ್ ವಿತ್ ಲೆಸ್ ಅಮೌಂಟ್. ನೋಡಿ, ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿರಿ, ಕರೆಕ್ಟ್ ಬುಕ್ ಒಳಗೆ ರೆಕಾರ್ಡ್ ಮಾಡಿರಿ, ಬಟ್ ಅಮೌಂಟ್ ಅನ್ನ ಕಡಿಮೆ ತೋರಿಸಿರಿ. ಇದು ಎರರ್ ಆಫ್ ಕಮಿಷನ್. ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಇನ್ ಕರೆಕ್ಟ್ ಬುಕ್ ವಿತ್ ಮೋರ್ ಅಮೌಂಟ್. ನೋಡಿ, ಕೆಲವೊಂದು ಟೈಮಿಗೆ ಏನ್ ಮಾಡ್ತೀವಿ ನಾವು? ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಕತ್ತೀವಿ, ಕರೆಕ್ಟೇ ರೆಕಾರ್ಡ್ ಮಾಡಕತ್ತೀವಿ, ಯಾವ ಬುಕ್ ಮಾಡಬೇಕು, ಬಟ್ ಮೋರ್ ಅಮೌಂಟ್ ಮಾಡಿವಿ. ಒಂದು ಹೆಚ್ಚಿಗೆ ಅಮೌಂಟ್ ರೇ ತೋರಿಸ್ತೀವಿ ಅಥವಾ ಕಡಿಮೆ ಅಮೌಂಟ್ ರೇ ತೋರಿಸ್ತೀವಿ. ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಇನ್ ರಾಂಗ್ ಸಬ್ಸಿಡರಿ ಬುಕ್. ಯಾವ ಸಬ್ಸಿಡರಿ ಬುಕ್ ಒಳಗೆ ತೋರಿಸಬೇಕಾಗೈತಿ ಆ ಸಬ್ಸಿಡರಿ ಬುಕ್ ಒಳಗೆ ತೋರಿಸಿಲ್ಲ ನಾವು, ಬಟ್ ಅದನ್ನ ರಾಂಗ್ ಎಂಟ್ರಿ ಮಾಡಿವಿ. ಈಗ ಪರ್ಚೇಸ್ ಬುಕ್ ಒಳಗೆ ತೋರಿಸಬೇಕಾಗೈತಿ, ಬಟ್ ಅದು ಪರ್ಚೇಸ್ ಬುಕ್ ಒಳಗೆ ತೋರಿಸಿಲ್ಲ. ಎಲ್ಲಿ ತೋರಿಸಿರಿ? ಸೇಲ್ಸ್ ಬುಕ್ ಒಳಗೆ ತೋರಿಸಿರಿ. ಅದನ್ನು ಕೂಡ ಏನ್ರಿ? ಎರರ್ ಆಫ್ ಕಮಿಷನ್. ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಇನ್ ರಾಂಗ್ ಸಬ್ಸಿಡರಿ ಬುಕ್ ವಿತ್ ರಾಂಗ್ ಅಮೌಂಟ್. ರಾಂಗ್ ಸಬ್ಸಿಡರಿ ಬುಕ್ ಒಳಗೆ ಎಂಟ್ರಿ ಮಾಡಿರಿ, ರಾಂಗ್ ಅಮೌಂಟ್ ಎಂಟ್ರಿ ಮಾಡಿರಿ. ಇವಕ್ಕೆಲ್ಲ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಎರರ್ ಆಫ್ ಕಮಿಷನ್. ಎರರ್ ಆಫ್ ಒಮಿಷನ್, ಎರರ್ ಆಫ್ ಕಮಿಷನ್. ಈ ಎರಡು ಟೈಪ್ ಎರರ್ಸ್ ಗಳನ್ನ ನೋಡ್ತೀವಿ. ಇನ್ನು ಎರಡು ಟೈಪ್ಸ್ ಎರರ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದನ್ನ ಹೋಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ನಿಮ್ಗೆ ಡಿಫರೆನ್ಸ್ ಅನ್ನ ಏನ್ ಮಾಡ್ತೀನಿ ಇದ್ರ ಬಗ್ಗೆ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಿ. ಎರರ್ ಆಫ್ ಒಮಿಷನ್ ಅಂದ್ರೆ ಏನ್ರಿ? ಬಿಟ್ಬಿಡೋದು. ಎರರ್ ಆಫ್ ಕಮಿಷನ್ ಅಂದ್ರೆ ಏನ್ರಿ? ಎಂಟ್ರಿ ಮಾಡೋದು, ಬಟ್ ರಾಂಗ್ ಎಂಟ್ರಿ ಮಾಡೋದು. ಇದಕ್ಕೆ ಎರರ್ ಆಫ್ ಕಮಿಷನ್ ಅಂತ ಏನ್ ಮಾಡ್ತೀವಿ ಇಲ್ಲೇ ಹೇಳ್ತೀವಿ. ಹಂಗಾರೆ ಮೂರನೇದು ಏನು? ಕಂಪೆನ್ಸೇಟಿಂಗ್ ಎರರ್. ಏನ್ರಿ? ಕಂಪೆನ್ಸೇಟಿಂಗ್ ಎರರ್. ಕಂಪೆನ್ಸೇಟಿಂಗ್ ಎರರ್ ಅಂದ್ರೆ ಏನ್ರಿ? ಎ ಕಂಪೆನ್ಸೇಟಿಂಗ್ ಎರರ್ ಈಸ್ ಒನ್ ವಿಚ್ ಈಸ್ ಕೌಂಟರ್ ಬ್ಯಾಲೆನ್ಸ್ಡ್ ಬೈ ಎನಿ ಅದರ್ ಎರರ್ ಆರ್ ಎರರ್ಸ್. ನೋಡಿ, ಕಂಪೆನ್ಸೇಟ್ ಅಂದ್ರೆ ಏನ್ರಿ? ಆಲ್ರೆಡಿ ಒಂದು ಎರರ್ ಐತಿ, ಆ ಎರರ್ಗೆ ಇನ್ನೊಂದು ಎರರ್ ಮಾಡೋದು. ಇದು ಏನಪ್ಪಾ ಅಂತಂದ್ರ ಕಂಪೆನ್ಸೇಟಿಂಗ್ ಎರರ್. ಅಂದ್ರ ನಮ್ಮ ಬ್ಯಾಲೆನ್ಸ್ ಮಾತ್ರ ಸೇಮ್ ಬರ್ತೈತಿ, ಕರೆಕ್ಟ್ ಆನ್ಸರೇ ಬರ್ತೈತಿ, ಬಟ್ ಏನ್ ಮಾಡಕತ್ತೀವಿ? ಆಲ್ರೆಡಿ ಒಂದು ತಪ್ಪನ್ನ ಮಾಡಿವಿ, ಆ ತಪ್ಪನ್ನ ತಿದ್ದು ಸಂಬಂಧ ಏನ್ ಮಾಡಕತ್ತೀವಿ? ಇನ್ನೊಂದು ತಪ್ಪು ಮಾಡಕತ್ತೀವಿ. ಅದು ಏನಕ್ಕೈತ್ರಿ? ಎರಡು ಸೇಮ್ ಆಗ್ಬಿಡ್ತೈತಿ, ಕೌಂಟರ್ ಬ್ಯಾಲೆನ್ಸ್. ನಾ ಹೇಳೋದು ಇನ್ನೊಂದು ಕೇಳ್ರಿ. ಕಂಪೆನ್ಸೇಟಿಂಗ್ ಎರರ್ ಅಂದ್ರೆ ಏನ್ರಿ? ಆಲ್ರೆಡಿ ಒಂದು ಎರರ್ ಅನ್ನ ಮಾಡಿವಿ, ಆ ಎರರ್ ಅನ್ನ ತಿದ್ದು ಸಂಬಂಧ ಏನ್ ಮಾಡಕತ್ತೀವಿ? ಇನ್ನೊಂದು ಎರರ್ ಮಾಡಕತ್ತೀವಿ. ಇನ್ನೊಂದು ಎರರ್ ಮಾಡಿದಾಗ ಎರಡು ಸೇಮ್ ಬರ್ತೈತಿ, ನಮ್ಮ ಆನ್ಸರ್ ಮಾತ್ರ ಏನು ಡಿಫರೆನ್ಸ್ ಆಗಲ್ಲ. ಬ್ಯಾಲೆನ್ಸ್ ಶೀಟ್ಗೆ ಏನು ಎಫೆಕ್ಟ್ ಆಗಂಗಿಲ್ಲ, ಪೇಯಬಲ್ ಅಕೌಂಟ್ಗೆ ಏನು ಎಫೆಕ್ಟ್ ಆಗಂಗಿಲ್ಲ, ಟ್ರೇಡಿಂಗ್ ಅಕೌಂಟ್ಗೆ ಕೂಡ ಏನು ಎಫೆಕ್ಟ್ ಆಗಂಗಿಲ್ಲ. ಬಟ್ ಅಮೌಂಟ್ ಏನಾಗತ್ತಿದ್ರಿ ಇಲ್ಲಿ? ಕೌಂಟರ್ ಬ್ಯಾಲೆನ್ಸ್ ಮಾಡಕತ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೋಡ್ರಿ, ಗೊತ್ತಾಗ್ಬಿಡ್ತೈತಿ ನಿಮ್ಗೆ. ನೋಡಿ, ಆನ್ 1/1/2020 a sum of ₹1000 paid to Advik. ಸೊ 1/1/2020 ಏನ್ ಮಾಡಕತ್ತೀವಪ್ಪ ಅಂತಂದ್ರೆ ನಾವು ಅದ್ವಿಕ್ಗೆ ₹1000 ಅಮೌಂಟ್ ಅನ್ನ ಕೊಡಕತ್ತೀವಿ. ಬಟ್ ವಾಸ್ ಪೋಸ್ಟೆಡ್ ಇನ್ ಅದ್ವಿಕ್ಸ್ ಅಕೌಂಟ್ ₹100. ಲಕ್ಷ ಕೊಡ್ರಿ, ₹1000 ನಾವ್ ಏನ್ ಮಾಡ್ಬೇಕ್ರಿ? ಅದ್ವಿಕ್ ಕೊಡ್ಬೇಕು. ಬಟ್ ಅದ್ವಿಕ್ ಅಕೌಂಟ್ ಎಷ್ಟು ತೋರ್ಸಾಕತ್ತೀವಿ? ₹100. ₹900 ಏನಾಯ್ತು ಇಲ್ಲಿ ಡಿಫರೆನ್ಸ್ ಮಾಡಿದ್ವಿ. ಇನ್ನ 31/3/2020 a sum of ₹100 was paid to Advik.
ಸೊ 31/3/2020 ಏನ್ ಮಾಡಾಕತ್ತೀವಿ ಅದ್ವಿಕ್ಗ 100 ರೂಪಾಯಿ ಕೊಡಾಕತ್ತೀವಿ. ಬಟ್ ವಾಸ್ ಪೋಸ್ಟೆಡ್ ಇನ್ ಅದ್ವಿಕ್ಸ್ ಅಕೌಂಟ್ ₹1000. ನೋಡಿ 100 ರೂಪೀಸ್ ಕೊಡ್ಬೇಕಾಗೈತಿ, ಎಷ್ಟು ಕೊಡಾಕತ್ತೀವಿ 1000 ಕೊಡಾಕತ್ತೀವಿ. ಯಾಕೆ ಮಾಡಿದೆಪ್ಪ ಅಂತಂದ್ರ ಲಕ್ಷ ಕೊಡ್ರಿ ನೆಲಕ್ಕೆ ಕೆಲವೊಂದು ಕೊಟ್ಟಿ ನೋಡಿ. In this case, it can be observed that error of 1/1/2020 was compensated by error of 31/3/2020. ನಾವೇ ಮಾಡಾಕತ್ತೀವಿ ಅದ್ವಿಕ್ಗ 1000 ರೂಪಾಯಿ ಕೊಡಬೇಕು. 1000 ರೂಪಾಯಿ ಕೊಡ್ಬೇಕಂದ್ರೆ 1000 ರೂಪಾಯಿ ಎಂಟ್ರಿ ಮಾಡಬೇಕು. ಬಟ್ ನೀವೇ ಎಂಟ್ರಿ ಮಾಡಿರಿ 100 ರೂಪೀಸ್ ಅಂತ ಎಂಟ್ರಿ ಮಾಡಿರಿ, ಹೌದಾ? ಅಲ್ಲಿ 900 ರೂಪೀಸ್ ಹೋಯ್ತು. ಇಲ್ಲಿ ಏನ್ ಮಾಡಾಕತ್ತೀರಿ 100 ರೂಪಾಯಿ ಕೊಡಬೇಕಾಗೈತಿ, ಬಟ್ ಎಷ್ಟು ಎಂಟ್ರಿ ಮಾಡತ್ರಿ 1000 ಅಂತ ಎಂಟ್ರಿ ಮಾಡಾಕತ್ತೀರಿ. ಮ್ಯಾಗಿಂದ 1000 ಒಳಗ 100 ರೂಪೀಸ್ ಎಂಟ್ರಿ ಮಾಡಿರಿ 900 ಬಂತು. ಇಲ್ಲಿ 100 ಕೊಡಬೇಕಾಗೈತಿ 1000 ಎಂಟ್ರಿ ಮಾಡಿರಿ, ಅಲ್ಲಿ 900 ಡಿಫರೆನ್ಸ್, ಇಲ್ಲಿ 900 ಡಿಫರೆನ್ಸ್, ಎರಡು ಕಂಪೆನ್ಸೇಟ್ ಆಯ್ತು. ಆನ್ಸರ್ ಮಾತ್ರ ನಿಮ್ದು ಏನಕ್ಕೈತ್ರಿ ಕರೆಕ್ಟ್ ಬರ್ತೈತಿ, ಯಾವುದೇ ರೀತಿ ಸಮಸ್ಯೆಯಲ್ಲಿ ಆಗುವುದೇ ಇಲ್ಲ. ಅದಕ್ಕೆ ಏನ್ ಮಾಡಾಕತ್ತೀವಿ ಮೊದಲನೇ ಒಂದು ಎಂಟ್ರಿಯನ್ನ ತಪ್ಪು ಮಾಡಿವಿ, ಆ ಎಂಟ್ರಿಯನ್ನ ಸರಿ ಮಾಡ್ಕೊಳ್ಳೋ ಸಂಬಂಧ ಏನ್ ಮಾಡಾಕತ್ತೀವಿ ಸೆಕೆಂಡ್ ಎಂಟ್ರಿಯನ್ನ ತಪ್ಪು ಮಾಡಾಕತ್ತೀವಿ. ಸೊ ಇದಕ್ಕೆ ಏನ್ ಕರಿತೀವಿ ನಾವು ಕಂಪೆನ್ಸೇಟಿಂಗ್ ಎರರ್. ಸೊ ಒಂದು ಎರರ್ ಅನ್ನ ಸರಿ ಮಾಡೋ ಸಂಬಂಧ ಏನ್ ಮಾಡಾಕತ್ತೀವಿ ಇನ್ನೊಂದು ಎರರ್ ಮಾಡಾಕತ್ತೀವಿ, ಅಲ್ಲಿ ಯಾವುದೇ ರೀತಿ ತಪ್ಪು ಆಗೋದಿಲ್ಲ. ಆನ್ಸರ್ ಮಾತ್ರ ನಿಮ್ದು ಟ್ರೇಡಿಂಗ್ ಪ್ರಾಫಿಟ್ ಎಷ್ಟು ಬರ್ಬೇಕು ಅಷ್ಟೇ ಪ್ರಾಫಿಟ್ ಬರತೈತಿ, ಪೇಡ್ ಅಕೌಂಟ್ ಎಷ್ಟು ಪ್ರಾಫಿಟ್ ಬರ್ಬೇಕು ಅಷ್ಟೇ ಬರತೈತಿ. ಬಟ್ ಇದನ್ನ ಏನ್ ಮಾಡ್ಬಿಟ್ಟಿವಿ ನಾವು ಕೌಂಟರ್ ಬ್ಯಾಲೆನ್ಸ್ ಅನ್ನ ಮಾಡ್ಬಿಟ್ಟಿವಿ. ಫಾರ್ ಎಕ್ಸಾಂಪಲ್ ನಾ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿರಿ, 10,000 ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿರಿ. ಎಷ್ಟು ಎಂಟ್ರಿ ಮಾಡಬೇಕು 10,000 ಎಂಟ್ರಿ ಮಾಡಬೇಕು. ಬಟ್ ನೀವೇನ್ ಮಾಡ್ತೀರಿ 5,000 ಅಂತ ಎಂಟ್ರಿ ಮಾಡ್ತೀರಿ. ನೋಡಿ ಆಕ್ಚುಲಿ ಎಷ್ಟಾಗೈತ್ರಿ ಪರ್ಚೇಸ್ ಮಾಡಿದ್ದು 10,000, ಬಟ್ ನೀವು ಎಂಟ್ರಿ ಮಾಡಿದ್ರೆ ಎಷ್ಟ್ರಿ 5,000. ಇದು ಮಿಸ್ಟೇಕ್ ಆಯ್ತು. ಬೈ ಸೈಡ್ ಏನ್ ಮಾಡ್ಬೇಕ್ರಿ ಸೇಲ್ಸ್ ಆಗೈತಿ, ಎಷ್ಟಾಗೈತಿ ಸೇಲ್ಸ್ 10,000 ಆಗೈತಿ. ಎಷ್ಟು ಎಂಟ್ರಿ ಮಾಡಬೇಕು 10,000 ಮಾಡಬೇಕು. ಬಟ್ ನೀವೇನ್ ಮಾಡ್ತೀರಿ 5,000 ಎಂಟ್ರಿ ಮಾಡ್ತೀರಿ. ಅಲ್ಲಿ ಏನಾಗ್ಬಿಡ್ತೀರಿ ನಮ್ ಕೌಂಟರ್ ಬ್ಯಾಲೆನ್ಸ್ ಆಗ್ಬಿಡ್ತು. ಈ ಕಡೆ 10,000 ತೋರಿಸ್ಬೇಕಾಗೈತಿ, ಬಟ್ 5,000 ತೋರಿಸಿದ್ರಿ. ಬೈ ಸೈಡ್ 10,000 ತೋರಿಸ್ಬೇಕಾಗೈತಿ, ಅಲ್ಲಿ ಕೂಡ ಏನ್ ಮಾಡಿದ್ರಿ 5,000 ತೋರಿಸಿದ್ರಿ. ಅದನ್ನ ಕಂಪೆನ್ಸೇಟ್ ಮಾಡಿಬಿಟ್ರಿ ನೀವು. ಸೊ ಇದಕ್ಕೆ ಏನ್ ಕರಿತೀವಿ ನಾವು ಕಂಪೆನ್ಸೇಟಿಂಗ್ ಎರರ್. ಈ ಚಿತ್ರ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಆಲ್ರೆಡಿ ಒಂದು ಎರರ್ ಐತಿ, ಇನ್ನೊಂದು ಎರರ್ ಆಗೈತಿ ಅಂದ್ರೆ ಆಲ್ರೆಡಿ ಆ ಎರರ್ಗೆ ಏನ್ ಮಾಡಾಕತ್ತೀವಿ ಇನ್ನೊಂದು ಎರರ್ ಅನ್ನ ಮಾಡಾಕತ್ತೀವಿ. ನೆಟ್ ಎಫೆಕ್ಟ್ ಈಕ್ವಲ್ಸ್ ಟು ನಿಲ್ ಅಂದ್ರೆ ಯಾವುದೇ ರೀತಿ ನಿಮ್ಮ ಅಕೌಂಟಿಂಗ್ ಎಫೆಕ್ಟ್ ಆಗುದಿಲ್ಲ. ಬಟ್ ಏನ್ ಮಾಡಾಕತ್ತೀರಿ ಕೌಂಟರ್ ಬ್ಯಾಲೆನ್ಸ್ ಮಾಡಾಕತ್ತೀರಿ. ಆನ್ಸರ್ ಮಾತ್ರ ಚೇಂಜಸ್ ಆಗುದಿಲ್ಲ. ಅದು ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಪೇಂಡಲ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ನಿಮ್ಗೆ ಏನ್ ಆಕ್ಚುಲ್ ಆನ್ಸರ್ ಬರಬೇಕು ಆನ್ಸರ್ ಅದೇ ಬರ್ತೈತಿ. ಬಟ್ ಏನ್ ಮಾಡಾಕತ್ತೀರಿ ಕೌಂಟರ್ ಬ್ಯಾಲೆನ್ಸ್ ಎರರ್ನ ಏನ್ ಮಾಡತ್ತೀರಿ ಇಲ್ಲೇ ಮಾಡಾಕತ್ತೀರಿ. ಆ ಎರರ್ನ ತಿದ್ದು ಸಂಬಂಧ ಈ ಎರರ್ನ ಮಾಡಿದ್ರಿ ನಿಮ್ದು ಎಫೆಕ್ಟ್ ಏನಾಗತ್ತೆ ಟೋಟಲ್ ಅಲ್ಲೇ ನಿಲ್ ಆಗತ್ತೈತಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಎರರ್ಸ್ ಆಫ್ ಪ್ರಿನ್ಸಿಪಲ್. ಸೊ ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂದ್ರೆ ಏನು ಲಕ್ಷ ಕೊಡ್ರಿ. ಎರರ್ ಆಫ್ ಪ್ರಿನ್ಸಿಪಲ್ ಮೀನ್ error caused due to violation of generally accepted accounting principle, that is gap ಅಂತ ಇರ್ತೀನಿ ಶಾರ್ಟ್ ಆಗಿದೆ. ಸೊ ನೀವು ಅಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರ ಏನ್ ಮಾಡ್ಬೇಕ್ರಿ ಎಂಟ್ರಿ ಮಾಡಬೇಕು. ಈ ಎಂಟ್ರಿ ಇನ್ಕಮ್ ಇದ್ರೆ ಇನ್ಕಮ್ ಸೈಡ್ ಎಂಟ್ರಿ ಮಾಡಬೇಕು, ಎಕ್ಸ್ಪೆಂಡಿಚರ್ ಇದ್ರೆ ಎಕ್ಸ್ಪೆಂಡಿಚರ್ ಸೈಡ್ ಎಂಟ್ರಿ ಮಾಡಬೇಕು, ಅಸೆಟ್ಸ್ ಇದ್ರೆ ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕು, ಲಯಬಿಲಿಟಿ ಇದ್ರೆ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಬೇಕು. ಇದು ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ನಾವು. ರೆವೆನ್ಯೂ ಎಕ್ಸ್ಪೆಂಡಿಚರ್ ರೆವೆನ್ಯೂ ಬರೀಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರೀಬೇಕು, ರೆವೆನ್ಯೂ ಇನ್ಕಮ್ ಇದ್ರೆ ರೆವೆನ್ಯೂ ಅಂತ ಬರೀಬೇಕು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದ್ರೆ ರೆವೆನ್ಯೂ ಅಂತ ಬರೀಬೇಕು. ಇದು ನಮಗೆ ಪ್ರಿನ್ಸಿಪಲ್ ಗೊತ್ತೈತಿ. ಎಕ್ಸ್ಪೆಂಡಿಚರ್ ಅನ್ನ ಟ್ರೇಡಿಂಗ್ ಅಕೌಂಟ್ ಮತ್ತು ಪೇಂಡಲ್ ಅಕೌಂಟ್ ಎಂಟ್ರಿ ಮಾಡ್ತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇತ್ತಂದ್ರೆ ಟ್ರೇಡಿಂಗ್ ಅಕೌಂಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇತ್ತಂದ್ರೆ ಪೇಂಡಲ್ ಅಕೌಂಟ್, ಡೈರೆಕ್ಟ್ ಇನ್ಕಮ್ ಇತ್ತಂದ್ರೆ ಟ್ರೇಡಿಂಗ್ ಅಕೌಂಟ್, ಇಂಡೈರೆಕ್ಟ್ ಇನ್ಕಮ್ ಇತ್ತಂದ್ರೆ ಪೇಂಡಲ್ ಅಕೌಂಟ್ ಬೈ ಸೈಡ್ ಎಂಟ್ರಿ ಮಾಡ್ತೀವಿ. ಇದು ನಮಗೆ ಪದ್ಧತಿ ಗೊತ್ತೈತಿ, ಇದು ರೂಲ್ಸ್ ಐತ್ರಿ. ಇದು ಇನ್ನು ಬ್ಯಾಲೆನ್ಸ್ ಶೀಟ್ ಒಳಗೆ ಏನ್ ಮಾಡಬೇಕು ಅಸೆಟ್ಸ್ ಗಳನ್ನ ಎಂಟ್ರಿ ಮಾಡಬೇಕು, ಅಸೆಟ್ ಸೈಡ್ ಲಯಬಿಲಿಟಿ ಸೈಡ್ ಏನ್ ಮಾಡ್ಬೇಕ್ರಿ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಬೇಕು. ಇದು ರೂಲ್ ಪ್ರಕಾರ ಎಂಟ್ರಿ ಮಾಡಬೇಕು. ಬಟ್ ಇವ್ರು ಏನ್ ಮಾಡತ್ತಾರೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಬಿಟ್ ಎಂಟ್ರಿ ಮಾಡತ್ತಾರೆ. ಏನ್ರಿ ಎಕ್ಸ್ಪೆಂಡಿಚರ್ಸ್ ಅನ್ನ ಇನ್ಕಮ್ ಅಂತ ಟ್ರೀಟ್ ಮಾಡೋದು, ಇನ್ಕಮ್ ಅನ್ನ ಎಕ್ಸ್ಪೆಂಡಿಚರ್ ಟ್ರೀಟ್ ಮಾಡೋದು, ಅಥವಾ ಕ್ಯಾಪಿಟಲ್ ಅಸೆಟ್ಸ್ ಅನ್ನ ರೆವಿನ್ಯೂ ಅಂತ ಟ್ರೀಟ್ ಮಾಡೋದು, ಅಥವಾ ಅಸೆಟ್ ಇದ್ದಿದ್ದನ್ನ ಲಯಬಿಲಿಟಿ ಅನ್ನೋದು, ಲಯಬಿಲಿಟಿ ಇದ್ದಿದ್ದನ್ನ ಅಸೆಟ್ ಅನ್ನೋದು. ಸೊ ಈ ರೀತಿ ಏನ್ ಮಾಡಾಕತ್ತಾರಿ ಏನ್ ಪ್ರಿನ್ಸಿಪಲ್ ಐತಿ ಏನ್ ರೂಲ್ ಐತಿ ಆ ರೂಲ್ ಅನ್ನ ಬಿಟ್ಟು ಏನ್ ಮಾಡಾಕತ್ತಾರ ಇಲ್ಲೇ ಎಂಟ್ರಿ ಮಾಡಾಕತ್ತಾರ. ಇದಕ್ಕೆ ಏನ್ ಕರಿತೀವಿ ನಾವು ಎರರ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಲಕ್ಷ ಕೊಡ್ರಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನ್ ಹೇಳ್ತಾವ ಆ ಪ್ರಕಾರ ನೀವ್ ಏನ್ ಮಾಡ್ಬೇಕ್ರಿ ಎಂಟ್ರಿ ಮಾಡಬೇಕಾಗೈತಿ. ಬಟ್ ಆ ರೂಲ್ ಪ್ರಕಾರ ನೀವು ಎಂಟ್ರಿ ಮಾಡಾಕತ್ತಿಲ್ಲ, ಅದಕ್ಕೆ ಏನ್ ಕರಿತೀವಿ ನಾವು ಇಲ್ಲೇ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್. ಎಕ್ಸಾಂಪಲ್ಸ್ ಕೊಡ್ತೀವಿ ನೋಡಿ. ಇನ್ಕರೆಕ್ಟ್ ಅಲೋಕೇಶನ್ ಬಿಟ್ವೀನ್ ಕ್ಯಾಪಿಟಲ್ ಅಂಡ್ ರೆವಿನ್ಯೂ ಐಟಮ್ಸ್. ಸೊ ಆಲ್ರೆಡಿ ನಿಮಗೆ ಗೊತ್ತೈತಿ. ಸೊ ನೀವು PUC ಸೆಕೆಂಡ್ ಇಯರ್ ಸ್ಟಡಿ ಮಾಡ್ಬೇಕಾರ
ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಕ್ಕಂಥ ಚಾಪ್ಟರ್ ನ ಸ್ಟಡಿ ಮಾಡಿರ್ತೀರಿ. ಆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಒಳಗೆ ನಾವು ಕ್ಯಾಪಿಟಲ್ ಐಟಮ್ಸ್ ಮತ್ತು ರೆವಿನ್ಯೂ ಐಟಮ್ಸ್ ಅಂತಕ್ಕಂಥದನ್ನ ನೋಡಿವಿ. ಸೊ ಕ್ಯಾಪಿಟಲ್ ಐಟಮ್ಸ್ ಎಲ್ಲಿ ಎಂಟ್ರಿ ಮಾಡಬೇಕಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಮಾಡಬೇಕು. ರೆವಿನ್ಯೂ ಐಟಮ್ಸ್ ಗಳನ್ನ ಎಲ್ಲಿ ಎಂಟ್ರಿ ಮಾಡಬೇಕಪ್ಪ ಅಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಏನ್ ಮಾಡ್ಬೇಕ್ರಿ ಎಂಟ್ರಿ ಮಾಡಬೇಕು. ಅದು ಕ್ಯಾಪಿಟಲ್ ರಿಸೀಟ್ ಆಗಿರ್ಬೋದು, ಕ್ಯಾಪಿಟಲ್ ಪೇಮೆಂಟ್ ಆಗಿರ್ಬೋದು, ಇವನ್ನ ಎಲ್ಲಿ ಎಂಟ್ರಿ ಮಾಡ್ಬೇಕ್ರಿ ಬ್ಯಾಲೆನ್ಸ್ ಶೀಟ್ ಒಳಗೆ. ರೆವಿನ್ಯೂ ಐಟಮ್ಸ್, ರೆವಿನ್ಯೂ ಇನ್ಕಮ್ ಆಗಿರ್ಬೋದು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಎಂಟ್ರಿ ಮಾಡಬೇಕು. ಬಟ್ ಏನ್ ಮಾಡ್ತಾರೆ ಇದನ್ನ ತಪ್ಪು ಮಾಡ್ತಾರೆ. ಕ್ಯಾಪಿಟಲ್ ಇದ್ದದನ್ನ ರೆವಿನ್ಯೂ ಮಾಡಿರ್ಬೋದು, ರೆವಿನ್ಯೂ ಇದ್ದದ್ದು ಕ್ಯಾಪಿಟಲ್ ಮಾಡಿರ್ಬೋದು, ಅಥವಾ ಕ್ಯಾಪಿಟಲ್ ರಿಸಿಟ್ ಇದ್ದದ್ದು ಕ್ಯಾಪಿಟಲ್ ಪೇಮೆಂಟ್ ಮಾಡಿರ್ಬೋದು, ಕ್ಯಾಪಿಟಲ್ ಪೇಮೆಂಟ್ ಇದ್ದದ್ದು ಕ್ಯಾಪಿಟಲ್ ರಿಸಿಟ್ಸ್ ಅಂತ ಮಾಡಿರ್ಬೋದು. ಸೊ ಈ ರೀತಿ ಏನ್ ಮಾಡ್ತಾನ್ರಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಬಿಟ್ಟು ಎಂಟ್ರಿ ಮಾಡಿರ್ತಾನೆ. ಸೊ ಅಂತವಕ್ಕೆ ಏನ್ ಕರಿತೀವಿ ನಾವು ಎರರ್ ಆಫ್ ಪ್ರಿನ್ಸಿಪಲ್. ಕೆಲವೊಂದು ಟೈಮಿಗೆ ಏನಾಗಿರ್ತೈತ್ರಿ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಕ್ಯಾಶಿಯರ್ ಆಗಿರ್ಬೋದು, ಏನೋ ಬೈ ಮಿಸ್ಟೇಕ್ ಆಗಿ ಇಂಥ ಎರರ್ಸ್ ಗಳು ಆಗ್ತಿರ್ತಾವ್ರಿ. ಎಕ್ಸ್ಪೆಂಡಿಚರ್ ನ ಇನ್ಕಮ್ ಅಂತ ಬರ್ದಿರ್ಬೋದು ಅಥವಾ ಇನ್ಕಮ್ ಅನ್ನ ಎಕ್ಸ್ಪೆಂಡಿಚರ್ ಅಂತ ಬರ್ಬೋದು. ಸೊ ಇವಕ್ಕೆಲ್ಲ ಏನ್ ಕರಿತೀವಿ ನಾವು ಎರರ್ಸ್. ಹಂಗಾರೆ ಏನೇನ್ ಮಾಡಿರ್ಬೋದು ನೋಡಿ, ಎಕ್ಸಾಂಪಲ್ಸ್ ಗಳನ್ನ ಮತ್ತೆ ಕೊಡ್ಕೊತ ಹೋಗಿದ್ ಕೆಳಗೆ ಅದನ್ನ ಅರ್ಥ 100% ನಿಮ್ಗೆ ಆಗ್ತೈತಿ ನೋಡಿ. ಟ್ರೀಟಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ನೋಡಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನೀವೇನ್ ಟ್ರೀಟ್ ಮಾಡ್ತೀರಿ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ತಕ್ಷಣ ನಾವೇನ್ ಎಂಟ್ರಿ ಮಾಡ್ತೀವಿ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಮಾಡ್ತೀವಿ. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ಕೊಂಡ್ರಿ. ಬಟ್ ಅದು ಏನೈತಿ ಆಕ್ಚುಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐತಿ. ನೀವೇನ್ ಮಾಡಿದ್ರ ಅದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ನೀವು ಮಾಡೋದಪ್ಪ ಅಂತಂದ್ರ 100% ಏನಕ್ಕಿಂತ ಅದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಬರ್ತೀರಿ. ಕ್ಯಾಪಿಟಲ್ ಇದ್ದದನ್ನ ಏನ್ ಮಾಡಿದ್ರಿ ರೆವಿನ್ಯೂ ಮಾಡಿದ್ರಿ. ದನ್ ಟ್ರೀಟಿಂಗ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಐತಿ, ಬಟ್ ನೀವೇನ್ ಟ್ರೀಟ್ ಮಾಡತ್ತೀರಿ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟ್ರೀಟ್ ಮಾಡತ್ತೀರಿ. ಇದನ್ನು ಕೂಡ ರಾಂಗ್ ಎಂಟ್ರಿ. ನೀವು ಮಾಡಬೇಕಾಗಿದ್ರೆ ರೆವಿನ್ಯೂ, ಬಟ್ ಏನ್ ಮಾಡಕತ್ತೀರಿ ಕ್ಯಾಪಿಟಲ್. ದನ್ ಸೊ ಇಂಥ ಕೇಸ್ದಾಗ ಅಂದ್ರ ಎರರ್ಸ್ ಆದಾಗ, ಅದು ಎರರ್ಸ್ ಆಫ್ ಒಮಿಷನ್ ಆಗಿರ್ಬೋದು, ಎರರ್ಸ್ ಆಫ್ ಕಮಿಷನ್ ಆಗಿರ್ಬೋದು, ಕಂಪೆನ್ಸೇಟಿಂಗ್ ಎರರ್ ಆಗಿರ್ಬೋದು, ಎರರ್ಸ್ ಆಫ್ ಪ್ರಿನ್ಸಿಪಲ್ ಆಗಿರ್ಬೋದು, ಇಂಥ ಕೇಸ್ದಾಗ ಆಡಿಟರ್ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಆಫ್ ಆಡಿಟಿಂಗ್ ಏನಪ್ಪಾ ಅಂತಂದ್ರ ಲಾಸ್ಟ್ ಒಂದು ಲೈನ್ ಐತಿ ನೋಡ್ರಿ. ದಿ ಆಡಿಟರ್ ಈಸ್ ಟು ಡಿಟೆಕ್ಟ್ ಹಿಮ್ಸೆಲ್ಫ್. ಆಡಿಟರ್ ಏನ್ ಮಾಡಬಹುದಪ್ಪ ಅಂತಂದ್ರ ಅವನೇ ಆ ಎರರ್ಸ್ ಗಳನ್ನ ತೆಗೆದು ಹಾಕಿ prevent the errors by carefully scrutiny of the accounts. ಸೊ ಇಂಥ ಕೇಸ್ದಾಗ ಏನ್ ಮಾಡ್ತಾನೆ ಅಂತಂದ್ರೆ ಆಡಿಟರ್ನ ತಾನೇ ಅದನ್ನ ನೋಡಿ ಕಿಶಿಂದ ಚೆಕ್ ಮಾಡಿ ವೆರಿಫೈ ಮಾಡಿ ಏನ್ ಮಾಡ್ತಾನ್ರಿ ತಾನೇ ಅದನ್ನ ತಿದ್ದಿ ಕಿಶಿಂದ ಏನ್ ಮಾಡ್ತಾನೆ ಆ ಎರರ್ಸ್ ಗಳನ್ನ ರೆಕ್ಟಿಫೈ ಮಾಡ್ತಕ್ಕಂಥದ್ದು, ಆ ಎರರ್ಸ್ ಗಳನ್ನ ತಿಕ್ತಕ್ಕಂಥ ಕೆಲಸ ಏನ್ ಮಾಡ್ತಾನ್ರಿ. ಸೊ ಆಡಿಟರ್ ಏನ್ ಮಾಡ್ತಾನೆ ಅದನ್ನ ಮಾಡ್ತಾನೆ ಯಾವಾಗ ಇದು ಸೊ ಎರರ್ಸ್ ಗಳಾದಾಗ. ಸೊ ಎರರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಾವು. ಒಂದೇ ಎರರ್ಸ್ ಆಫ್ ಒಮಿಷನ್ ಅಂತಕ್ಕಂಥ ಡಿಸ್ಕಷನ್ ಮಾಡಿದ್ವಿ. ಎರರ್ಸ್ ಆಫ್ ಒಮಿಷನ್ ಅಂತಂದ್ರ ಬಿಟ್ ಬಿಡುದು, ಯಾವುದೇ ರೀತಿ ಎಂಟ್ರಿ ಮಾಡಂಗಿಲ್ಲ, ಅದಕ್ಕೆ ಏನ್ ಕರಿತೀವಿ ನಾವು ಎರರ್ಸ್ ಆಫ್ ಒಮಿಷನ್ ಅಂತ ಕರಿದ್ವಿ. ದೆನ್ ಎರರ್ಸ್ ಆಫ್ ಕಮಿಷನ್ ಸೆಕೆಂಡ್ ಒಂದು ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ಎಂಟ್ರಿ ಮಾಡ್ತೀವಿ ಬಟ್ ಅದನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ರಾಂಗ್ ಎಂಟ್ರಿ ಮಾಡ್ತೀವಿ, ಅದಕ್ಕೆ ಏನ್ ಕರಿತೀವಿ ನಾವು ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. ಕಂಪೆನ್ಸೇಟಿಂಗ್ ಎರರ್ ಅಪ್ಪ ಅಂತಂದ್ರ ಆಲ್ರೆಡಿ ಒಂದ್ ಎರರ್ ಮಾಡಿವಿ, ಆ ಎರರ್ನ ತಿದ್ದು ಸಂಬಂಧ ಅಥವಾ ಮಾಡೋ ಸಂಬಂಧ ಏನ್ ಮಾಡ್ತೀವಿ ಇನ್ನೊಂದ್ ಎರರ್ನ ಮಾಡ್ತೀವಿ, ಬಟ್ ಅಲ್ಲಿ ಏನ್ ಮಾಡ್ತೀವಿ ಅದನ್ನ ಕರೆಕ್ಟ್ ಬ್ಯಾಲೆನ್ಸ್ ನ ಮಾಡ್ತೀವಿ. ಎರರ್ ಆಫ್ ಪ್ರಿನ್ಸಿಪಲ್ ಅಂತಂದ್ರ ಆಸ್ ಪರ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರ ಅಂದ್ರೆ ಗ್ಯಾಪ್ ಪ್ರಕಾರ ಏನ್ ಮಾಡ್ಬೇಕು ನೀವು ಎಂಟ್ರಿ ಮಾಡ್ಬೇಕು. ಎಕ್ಸ್ಪೆಂಡಿಚರ್ ಇದೆ ಎಕ್ಸ್ಪೆಂಡಿಚರ್, ಇನ್ಕಮ್ ಇದ್ರೆ ಇನ್ಕಮ್ ಮಾಡ್ಬೇಕು, ಬಟ್ ನೀವೇ ಮಾಡಕತ್ತೀರಿ ಎಕ್ಸ್ಪೆಂಡಿಚರ್ ಇದ್ರೆ ಇನ್ಕಮ್ ಅಂತ ಮಾಡ್ತೀರಿ, ಇನ್ಕಮ್ ಇದ್ರೆ ಎಕ್ಸ್ಪೆಂಡಿಚರ್ ಅಂತ ಮಾಡ್ತೀರಿ. ಈ ರೀತಿ ಮಾಡಿದಾಗ ಏನ್ ಕರಿತೀವಿ ನಾವು ಎರರ್ ಆಫ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೊ ಎರಡು ವರ್ಡ್ಸ್ ಗಳನ್ನ ಹೇಳಿದೆ ನಾವು, ಒಂದು ಎರರ್ ಮತ್ತು ಇನ್ನೊಂದು ಫ್ರಾಡ್ ಅಂತ ಹೇಳಿ. ಹಂಗಾರೆ ಎರರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನ ಫ್ರಾಡ್, ಹಂಗಾರೆ ಫ್ರಾಡ್ ಅಂದ್ರೆ ಏನು ನೋಡಿ. ಫ್ರಾಡ್ intentional mistakes in the financial statements are called as fraud. ನೋಡಿ, ಎರರ್ ಅಂದ್ರೆ ಏನ್ರಿ ಅನ್ಇಂಟೆನ್ಷನಲ್ ಮಿಸ್ಟೇಕ್, ಬೈ ಮಿಸ್ಟೇಕ್ ಏನೋ ಆಗಿರ್ತೈತಿ, ಅದಕ್ಕೆ ಏನ್ ಕರಿತೀವಿ ನಾವು ಎರರ್ ಅಂತೀವಿ. ಫ್ರಾಡ್ ಅಂದ್ರೆ ಏನ್ರಿ ಇಂಟೆನ್ಷನಲ್ ಮಿಸ್ಟೇಕ್. ಇವ್ರ ಉದ್ದೇಶ ಏನಾಗಿರ್ತೈತಪ್ಪ ಅಂತಂದ್ರ ತಪ್ಪೇ ಮಾಡೋದು. ಯಾಕೆ ತಪ್ಪು ಮಾಡ್ಬೇಕ್ರಿ? ಹಣ ಹೊಡಿ ಸಂಬಂಧ, ಕ್ಯಾಶ್ ಅನ್ನ ಗಪ್ ಮಾಡೋ ಸಂಬಂಧ, ಕ್ಯಾಶ್ ಅನ್ನ ತುಳು ಮಾಡೋ ಸಂಬಂಧ ಕೆಲಸ ಮಾಡ್ತಾನೆ, ಅದಕ್ಕೆ ಏನ್ ಕರಿತೀವಿ ನಾವು ಇಲ್ಲಿ ಫ್ರಾಡ್. ಏನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗೆ ಎಂಟ್ರಿ ಮಾಡಬೇಕು, ಆ ಎಂಟ್ರಿ ಮಾಡ್ತಾನೆ ಇಲ್ಲಿ ತಪ್ಪು ಮಾಡ್ತಾನೆ, ಇಂಟೆನ್ಷನಲಿ ತಪ್ಪು ಮಾಡ್ತಾನೆ. ಯಾಕೆ ತಪ್ಪು ಮಾಡ್ತಾನೆ ಅಂದ್ರ ಹಣ ಹೊಡಿ ಸಂಬಂಧ. ಹಾಗಾದ್ರೆ ಏನೇನ್ ಮಾಡ್ತಿರ್ಬಹುದು ನೋಡ್ರಿ ಎಕ್ಸಾಂಪಲ್ಸ್. ಥೆಫ್ಟ್ ಆಫ್ ಕ್ಯಾಶ್ ರಿಸಿಟ್ ಅಂಡ್ ಪೆಟ್ಟಿ ಕ್ಯಾಶ್ ಅಂಡ್ ಶೋಯಿಂಗ್ fictitious payments to workers, creditors, purchase etc. ನೋಡಿ, ಕ್ಯಾಶ್ ರಿಸಿಟ್ಸ್ ಪೆಟ್ಟಿ ಕ್ಯಾಶ್ ಆಗಿರ್ಬೋದು ಅಥವಾ ಕ್ಯಾಶ್ ರಿಸಿಟ್ಸ್ ಆಗಿರ್ಬೋದು,
ಅವು ಏನ್ ಮಾಡ್ತೀವಿ ಅಂತಂದ್ರ ಫಿಕ್ಟಿಷಿಯಸ್ ಪೇಮೆಂಟ್ಸ್ ಗಳನ್ನ ರೆಡಿ ಮಾಡ್ತೀವಿ. ಅಂದ್ರೆ ವರ್ಕರ್ಸ್ ಏನ್ ಕೊಡಬೇಕಾಗೈತಿ, ಕ್ರೆಡಿಟರ್ಸ್ ಏನ್ ಕೊಡಬೇಕಾಗೈತಿ, ಪರ್ಚೇಸ್ ಮಾಡಿದಾಗ ಏನ್ ಅಮೌಂಟ್ ಅನ್ನ ಕೊಡಬೇಕಾಗೈತಿ ಅದು ನಾವು ಕೊಡಂಗಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಫಿಕ್ಟಿಷಿಯಸ್ ಪೇಮೆಂಟ್ಸ್ ಗಳನ್ನ ರೆಡಿ ಮಾಡ್ತೀವಿ. ಅಂದ್ರೆ ಡಮ್ಮಿ ರಿಸೀಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಡಮ್ಮಿ ವೋಚರ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಅದನ್ನ ಯಾಕೆ ಮಾಡ್ತಾನಪ್ಪ ಅಂತಂದ್ರೆ ತನಗ ಅಮೌಂಟ್ ಅನ್ನ ಬರಬೇಕನ್ನೋ ಕಾರಣಕ್ಕೆ ಏನ್ ಮಾಡ್ತಾನೆ ಇಲ್ಲಿ ಮಾಡ್ತಾನೆ, ಥೆಫ್ಟ್ ಆಫ್ ಕ್ಯಾಶ್ ಅಂತ ಹೇಳ್ತೀವಿ. ಅಂದ್ರೆ ಕ್ಯಾಶ್ ಅನ್ನ ಗಪ್ ಮಾಡೋ ಸಂಬಂಧ ಅಥವಾ ಕ್ಯಾಶ್ ಅನ್ನ ತಗೊಳ್ಳೋ ಸಂಬಂಧ ಏನ್ ಮಾಡ್ತಾನೆ ಇಲ್ಲಿ. ಸೊ ಫಿಕ್ಟಿಷಿಯಸ್ ರಿಸಿಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾನೆ ಮಾಡ್ತಾನೆ. ಅದಕ್ಕೆ ಏನ್ ಕರಿತೀವಿ ನಾವು, ಫ್ರಾಡ್. ಡನ್. ಶೋಯಿಂಗ್ ಫಾಲ್ಸ್ ಪೇಮೆಂಟ್ಸ್ ಆರ್ ಎಕ್ಸ್ಪ್ರೆಸ್ ಪೇಮೆಂಟ್ ಇನ್ ಕ್ಯಾಶ್ ಬುಕ್. ನೋಡಿ, ಕೆಲವರು ಫಾಲ್ಸ್ ಪೇಮೆಂಟ್ಸ್ ಅನ್ನ ತೋರಿಸ್ಬಿಡುದು, ಬೇಕಾದ್ರೆ ತೋರಿಸ್ಬಿಡುದು. ಎಕ್ಸೆಸ್ ಪೇಮೆಂಟ್ ಅನ್ನ ತೋರಿಸ್ಬಿಡುದು. ಎಕ್ಸೆಸ್ ಪೇಮೆಂಟ್ ತೋರಿಸೋ ಉದ್ದೇಶ ಏನಪ್ಪಾ ಅಂತಂದ್ರ ತಾ ರೊಕ್ಕ ಅದನ್ನ ಏನ್ ಮಾಡ್ತಾನೆ ಇಲ್ಲಿ ಗಪ್ಲ ಮಾಡ್ತಕ್ಕಂಥದ್ದು, ಅಥವಾ ತಾ ಅದನ್ನ ರೊಕ್ಕ ತಗೊಂಡು ಏನ್ ಮಾಡ್ತಾನ್ರಿ ಮಜಾ ಮಾಡ್ತಕ್ಕಂಥದ್ದು ಮಾಡ್ತಾನೆ. ಕ್ಯಾಶಿಯಲ್ಸ್ ಕ್ಯಾನ್ ಬಿ ಶೋನ್ ಆಸ್ ಕ್ರೆಡಿಟ್ ಸೇಲ್ಸ್. ಕ್ಯಾಶಿಯಲ್ಸ್ ಆಗೈತಿ, ಅಮೌಂಟ್ ಬಂದೈತಿ, ಬಟ್ ಇವ ಏನ್ ತೋರಿಸ್ತಾನ್ರಿ ಅದನ್ನ ಕ್ರೆಡಿಟ್ ಸೇಲ್ಸ್ ಅಂತ ತೋರಿಸ್ತಾನೆ. ಇದು ಕೂಡ ಏನ್ರಿ ಫ್ರಾಡ್ ಅಂತ ಕರಿತೀವಿ. ದೆನ್ ಗೂಡ್ಸ್ ಮೇ ಬಿ ಸ್ಟೋಲನ್ ಬೈ ಎಂಪ್ಲಾಯಿ ಆರ್ ವಿತ್ ದಿ ಹೆಲ್ಪ್ ಆಫ್ ಎಂಪ್ಲಾಯಿ. ಕೆಲವೊಂದು ಗೂಡ್ಸ್ ಗಳನ್ನ ಏನ್ ಮಾಡ್ತಾನ್ರಿ ತುಳುಗ್ ಮಾಡ್ತಾನ, ಅಥವಾ ಗೂಡ್ಸ್ ಗಳನ್ನ ತನ್ನ ಹತ್ರ ಇಟ್ಕೋತಾನ. ಅದು ವಿತ್ ದಿ ಹೆಲ್ಪ್ ಆಫ್ ಎಂಪ್ಲಾಯ್ ಆಗಿರ್ಬೋದು ಅಥವಾ ತಾನೇ ಮಾಡಿರ್ಬೋದು. ಇದಕ್ಕೂ ಕೂಡ ಏನಂತ ಕರಿತೀವಿ ನಾವು, ಫ್ರಾಡ್ ಅಂತ ಕರಿತೀವಿ. ಟು ಡಿಕ್ಲೇರ್ ಡಿವಿಡೆಂಡ್ ಎಟ್ ಹೈ ರೇಟ್. ಆಕ್ಚುಲಿ ಡಿವಿಡೆಂಡ್ ಅನ್ನ ಏನ್ ಡಿಕ್ಲೇರ್ ಮಾಡಬೇಕಾಗಿತ್ತು ಅದನ್ನ ಡಿಕ್ಲೇರ್ ಮಾಡಂಗಿಲ್ಲ, ಬಟ್ ಹೈ ರೇಟ್ ಒಳಗೆ ಏನ್ ಮಾಡ್ತಾನ್ರಿ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾನೆ. ಇದಕ್ಕೂ ಕೂಡ ಏನಂತ ಕರಿತೀವಿ ನಾವು, ಫ್ರಾಡ್ ಅಂತ ಕರಿತೀವಿ. ದೆನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಆಕ್ಚುಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತೆ ಅಷ್ಟು ಕ್ಲೋಸಿಂಗ್ ಸ್ಟಾಕ್ ತೋರಿಸಂಗಿಲ್ಲ. ಕ್ಲೋಸಿಂಗ್ ಸ್ಟಾಕ್ ಏನೈತ್ರಿ ಹೆಚ್ಚಿಗೆ ಐತೆ ತೋರಿಸ್ತಾನ. ಇದನ್ನು ಕೂಡ ಏನ್ರಿ ಫ್ರಾಡ್. ಇವೆಲ್ಲ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ತಾ ಅಮೌಂಟ್ ಅನ್ನ ಗಳಿಕೆ ಮಾಡೋ ಸಂಬಂಧ ಏನ್ ಮಾಡಕತ್ತಾರ, ಇದನ್ನ ಫ್ರಾಡ್ ಮಾಡಕತ್ತಾನ. ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಗಳನ್ನ ಕಡಿಮೆ ತೋರಿಸೋದು, ಅಸೆಟ್ಸ್ ಗಳನ್ನ ಹೆಚ್ಚಿಗೆ ತೋರಿಸೋದು. ಅಸೆಟ್ಸ್ ಹೆಚ್ಚಿಗೆ ತೋರಿಸಿದ್ರಪ್ಪ ಅಂತಂದ್ರ ಅಮೌಂಟ್ ನಿಮಗೆ ಬರ್ತೈತಿ, ಆ ಕಾರಣಕ್ಕೆ ಏನ್ ಮಾಡತಾನ್ರಿ ಓವರ್ ವ್ಯಾಲ್ಯೂಯೇಷನ್ ಮಾಡತಾನ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಗಳನ್ನ ಕಡಿಮೆ ತೋರಿಸ್ತಾನ. ಕಡಿಮೆ ತೋರಿಸೋದ್ರೆ ಏನ್ ಮಾಡತಾನ್ರಿ ಇಲ್ಲಿ ಅದನ್ನು ಕೂಡ ಫ್ರಾಡ್ ಮಾಡಕತ್ತಾನ. ದ ಲಾಸ್ಟ್ ಒನ್, ಥರ್ಡ್ ಒನ್, ಜನರಲ್ ಆಬ್ಜೆಕ್ಟಿವ್ಸ್. ಸೊ ಮೇನ್ ಇಂಟೆನ್ಷನ್ ಆಡಿಟಿಂಗ್ ಉದ್ದೇಶ ಏನಪ್ಪಾ ಅಂತಂದ್ರ ಎರರ್ಸ್ ಗಳನ್ನ ಮತ್ತು ಫ್ರಾಡ್ಸ್ ಗಳನ್ನ ತೆಗಿತಕ್ಕಂಥದ್ದು. ಯಾಕಪ್ಪ ಅಂತಂದ್ರ ಏನ್ ಆರ್ಗನೈಸೇಷನ್ ಅಥವಾ ಎಂಟರ್ಪ್ರೈಸ್ ಅಂತ ಕರಿತೀವಿ, ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರ ತಮ್ಮ ಹತ್ರ ಇರತಕ್ಕಂಥ ಅಮೌಂಟ್ ಸ್ಮೂತ್ ಆಗಿ ಹೊಂಟೈತೆ ಇಲ್ಲೋ, ಸ್ಮೂತ್ ಆಗಿ ನಮಗ್ ಬರಾಕತ್ತೈತೆ ಇಲ್ಲೋ ಅಂತಕ್ಕಂಥ ನೋಡೋ ಉದ್ದೇಶ ಏನಾಗಿರ್ತೈತಪ್ಪ ಅಂತಂದ್ರ ಎಂಟರ್ಪ್ರೈಸಸ್ ಆಗಿರ್ತೈತಿ. ಆ ಕಾರಣಕ್ಕೆ ಏನ್ ಮಾಡ್ತಾರೆ ಇಲ್ಲಿ ಆಡಿಟರ್ಸ್ ಏನ್ ಮಾಡ್ಕೊಂಡಿರ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಬಟ್ ಅದನ್ನು ಬಿಟ್ಟು ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೆಲವೊಂದು ವರ್ಕ್ ಗಳನ್ನ ಏನ್ ಮಾಡ್ತಾನ್ರಿ ಆಡಿಟರ್ ಮಾಡ್ತಾನೆ. ಈ ಫೈನಾನ್ಷಿಯಲ್ ಮ್ಯಾಟರ್ ಬಿಟ್ಟು ಮತ್ತೆ ಬೇರೆ ವರ್ಕ್ ಅನ್ನು ಕೂಡ ಏನ್ ಮಾಡ್ತಾನ್ರಿ ಮಾಡ್ತಾನ. ಹಾಗಾದ್ರೆ ಏನ್ ಮಾಡ್ತಾನ ನೋಡಿ, ರಿವ್ಯೂ ಆಫ್ ಆಪರೇಷನ್ಸ್, ಮ್ಯಾನೇಜ್ಮೆಂಟ್, ಪರ್ಫಾರ್ಮೆನ್ಸ್ ಎಕ್ಸೆಟ್ರಾ. ಫೈನಾನ್ಷಿಯಲಿ ಮ್ಯಾಟರ್ ಬಿಟ್ಟು ಇನ್ ಬಿಟ್ಟು ಆರ್ಗನೈಸೇಷನ್ ಮತ್ತೆ ಏನಾಗ್ತಿರ್ತಾವ, ಅಲ್ಲೇ ಎಂಪ್ಲಾಯಿಗಳು ವರ್ಕ್ ಮಾಡ್ತಿರ್ತಾರೆ, ಅವ್ರ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಕ್ಕಂಥದ್ದು, ಪ್ರೊಡಕ್ಷನ್ ಪ್ರೊಸೆಸ್ ಅನ್ನ ನೋಡ್ತಕ್ಕಂಥದ್ದು, ಸೇಲ್ಸ್ ಅನ್ನ ನೋಡ್ತಕ್ಕಂಥದ್ದು. ಪ್ರತಿಯೊಬ್ಬ ಎಂಪ್ಲಾಯ್ ಟಾಪ್ ಲೆವೆಲ್ ದಿಂದ ಬಾಟಮ್ ಲೆವೆಲ್ ತನಕ ಏನ್ ಎಂಪ್ಲಾಯೀಸ್ ಇರ್ತಾರ ಅವ್ರು ಯಾವ ರೀತಿ ವರ್ಕ್ ಮಾಡತ್ತಾರ ಅಂತಕ್ಕಂಥದ್ದು ಕೂಡ ಏನ್ ಮಾಡ್ತಾರೆ ಇಲ್ಲಿ ನೋಡ್ತಾರ. ಅಂದ್ರ ಆ ಆರ್ಗನೈಸೇಷನ್ ಸ್ಮೂತ್ ಆಗಿ ರನ್ ಆಗಾಕತ್ತೈತಿ ಇಲ್ಲೋ, ಸರಿಯಾಗಿ ಎಲ್ಲರೂ ಎಂಪ್ಲಾಯ್ ವರ್ಕ್ ಮಾಡಾಕತ್ತಾರ ಇಲ್ಲೋ ಅಂತಕ್ಕಂಥದ್ದು ಏನ್ ಮಾಡ್ತಾರೆ ಇಲ್ಲಿ ನೋಡ್ತಾರೆ. ಇದನ್ನೆಲ್ಲ ಏನ್ ಮಾಡ್ತಾನೆ ಆಡಿಟರ್ ಚೆಕ್ ಮಾಡ್ತಾನೆ. ದೆನ್ ಕಂಪೇರಿಂಗ್ ದಿ ಕರೆಂಟ್ ಇಯರ್ ಪರ್ಫಾರ್ಮೆನ್ಸ್ ವಿತ್ ದಿ ಪಾಸ್ಟ್ ಇಯರ್ ರೆಕಾರ್ಡ್ಸ್. ಸೊ ಹೋದ ವರ್ಷ ನಮ್ದು ಏನಾಗಿತ್ತು ಫೈನಾನ್ಷಿಯಲ್ ಪೊಸಿಷನ್ ಏನಾಗಿತ್ತು ಅಥವಾ ನಮ್ಮ ಪ್ರಾಫಿಟ್ ಎಷ್ಟು ಬಂದಿರ್ತಿತ್ತು, ಆ ಪ್ರಾಫಿಟ್ ಮತ್ತು ಆ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ಚೆಕ್ ಮಾಡಿ ಈ ವರ್ಷಕ್ಕೆ ಏನ್ ಮಾಡ್ತಾನೆ ಕಂಪ್ಯಾರಿಸನ್ ಮಾಡ್ತಾನ. ಅಂದ್ರೆ ಹೋದ ವರ್ಷ ಇರ್ತಕ್ಕಂಥ ಪ್ರಾಫಿಟ್ ಈ ವರ್ಷಕ್ಕೆ ಪ್ರಾಫಿಟ್ ಕಂಪ್ಯಾರಿಸನ್ ಮಾಡಿದಾಗ ಹೆಚ್ಚಿಗಿತ್ತಪ್ಪ ಅಂತಂದ್ರೆ ಪ್ರಾಫಿಟ್, ಆ ಪ್ರಾಫಿಟ್ ಚಲೋ ಆಗೈತಿ, ಈ ವರ್ಷ ಎಂಪ್ಲಾಯ್ಗಳು ಸರಿಯಾಗಿ ವರ್ಕ್ ಮಾಡಿರ್ತೇಳಿ ಹೇಳ್ಬೋದು. ಅದಕ್ಕೆ ಏನು 2 ವರ್ಷದ ಕಂಪ್ಯಾರಿಸನ್ ಏನ್ ಮಾಡ್ತಾನೆ ಇಲ್ಲಿ ಮಾಡ್ತಾನೆ. ಅದು ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಆಗಿರ್ಬೋದು, ದೆನ್ ಪ್ರಾಫಿಟ್ ಬಗ್ಗೆ ಕೂಡ ಆಗಿರ್ಬೋದು. ಟು ಗಿವ್ ಎಕ್ಸ್ಪರ್ಟ್ ಸಜೆಷನ್ಸ್ ಟು ಇಂಪ್ರೂವ್ ದಿ ಎಫಿಷಿಯನ್ಸಿ. ಅಕಸ್ಮಾತ್ ಯಾರಾದ್ರೂ ಎಂಪ್ಲಾಯ್ ಸರಿಯಾಗಿ ವರ್ಕ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಅವ್ರ ಎಫಿಷಿಯನ್ಸಿ ಇಂಪ್ರೂವ್ ಮಾಡೋ ಸಂಬಂಧ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ಪರ್ಟ್ ಸಜೆಷನ್ಸ್ ಗಳನ್ನು ಕೂಡ ಏನ್ ಮಾಡ್ತಾನೆ ಆಡಿಟರ್ ಅಂತಕ್ಕಂಥವ ಕೊಡ್ತಾನ. ಅಸರ್ಟೈನ್ಮೆಂಟ್ ಆಫ್ ಆಕ್ಚುಯಲ್ ಇನ್ಫಾರ್ಮೇಶನ್ ಪ್ರಾಪರ್ಲಿ. ಏನ್ ಆಕ್ಚುಯಲ್ ಇನ್ಫಾರ್ಮೇಶನ್ ಅನ್ನು ನಿಮಗೆ ಸಪ್ಲೈ ಮಾಡ್ಯಾರ ಆಡಿಟರ್ಗ, ಆ ಇನ್ಫಾರ್ಮೇಶನ್ ಅನ್ನ ಪ್ರಾಪರ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಸರ್ಟೈನ್ ಮಾಡ್ತಾನ. ಅಸರ್ಟೈನ್ಮೆಂಟ್ ಮಾಡಿ ತನ್ನ ಒಪಿನಿಯನ್ ಏನ್ ಮಾಡ್ತಾನೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರಿ ಆಡಿಟರ್ ಅಂತಕ್ಕಂಥವ ಮಾಡ್ತಾನ. ಟು ಎನ್ಶ್ಯೂರ್ ದಟ್ ಆರ್ಗನೈಸೇಷನ್ಸ್ ಆಬ್ಜೆಕ್ಟಿವ್ ಹ್ಯಾಸ್ ಬೀನ್ ರೀಚ್ಡ್ ಆರ್ ನಾಟ್. ನೋಡಿ ಏನ್ ಎನ್ಶ್ಯೂರ್ ಮಾಡ್ತಾನಪ್ಪ ಅಂತಂದ್ರ ಆರ್ಗನೈಸೇಷನ್ ಕೆಲವೊಂದು ಆಬ್ಜೆಕ್ಟಿವ್ಸ್ ಇರ್ತಾವ್ರಿ, ಇಂತಿಷ್ಟು ಪ್ರಾಫಿಟ್ ಅರ್ನ್ ಮಾಡ್ಬೇಕು, ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬೇಕು ಅಂತಕ್ಕಂಥ ಇಂಟೆನ್ಷನ್ ಇರ್ತೈತಿ. ಸೊ ಅದನ್ನ ರೀಚ್ ಆಗಿರಲ್ಲ ಅಂತಕ್ಕಂಥ ಏನ್ ಮಾಡ್ತಾನ್ರಿ ಇಲ್ಲಿ ಚೆಕ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಿ ಆಡಿಟರ್ ಅಂತಕ್ಕಂಥವ ಮಾಡ್ತಾನ. ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂತ ನಾವು ಆಬ್ಜೆಕ್ಟಿವ್ಸ್ ಗಳನ್ನ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ.
ಪ್ರೈಮರಿ ಆಬ್ಜೆಕ್ಟಿವ್ಸ್, ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಮತ್ತು ಜನರಲ್ ಆಬ್ಜೆಕ್ಟಿವ್ಸ್. ಈ ರೀತಿ 3 ಆಬ್ಜೆಕ್ಟಿವ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ನಿಮಗೆ ಎಕ್ಸಾಮಿನೇಷನ್ 5 ಮಾರ್ಕ್ಸಿಗೂ ಬರ್ಬೋದು, 15 ಮಾರ್ಕ್ಸಿಗೂ ಬರ್ಬೋದು. ಆದಷ್ಟು ಕೇರ್ಫುಲ್ ಆಗಿ ಏನ್ ಮಾಡ್ರಿ ಇದನ್ನ ಸ್ಟಡಿ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ನಾವು ಏನ್ ಮಾಡ್ತೀವಿ, ಇನ್ನು ಡೀಪ್ ಆಗಿ ಮುಂದೆ ಹೋಗ್ತೀವಿ. ದೆನ್ ಇಲ್ಲಿ ತನಕ ಏನ್ ಮಾಡಿದ್ವಿ ನಾವು ಸೆಕೆಂಡ್ ಯೂನಿಟ್ ಬಗ್ಗೆ ಏನ್ ಮಾಡಿದ್ವಿ, ಫಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸೆಕೆಂಡ್ ಕ್ಲಾಸ್ ಒಳಗ. ಸೊ ನಿಮಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಅವಶ್ಯವಾಗಿ ನನಗೆ ಕಾಲ್ ಮಾಡ್ರಿ, ಅಥವಾ ಕಮೆಂಟ್ಸ್ ಒಳಗೂ ಕೂಡ ಡೌಟ್ಸ್ ಗಳನ್ನ ಕೇಳ್ತಿದ್ರೆ ನೀವು ಕೇಳ್ಬೋದು ಅವಶ್ಯವಾಗಿ, ಏನ್ ಸಮಸ್ಯೆ ಇಲ್ಲ. ಸೊ ಥ್ಯಾಂಕ್ ಯು. ಈ 2ನೇ ಕ್ಲಾಸನ್ನ ನೀವೆಲ್ಲ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.